परतत्वे सदा लीनो गुरुदेव समाज्ञया यो धर्मस्थापनरतो वीरेशं तं नमाम्यहम् वीरेशं तं वीरेशं तं नमाम्यहम्. ಎಷ್ಟೋ ದೂರದಿಂದ ಬಂದಿದ್ದೀರಾ. ಬೆಂಗಳೂರಲ್ಲಿ ಇದ್ರು ಕೂಡ ಎಷ್ಟೋ ದೂರ ದೂರ ಹತ್ತದಲ್ಲೂ ಸುಮ್ಮನೆ ಎಲ್ಲ ದೂರ ದೂರನೇ ಇರ್ತಾರೆ. ಅಷ್ಟು ದೂರದಿಂದ ಬೆಳಿಗ್ಗೆ ಬೇಗ ಎದ್ದು ಎಲ್ಲ ನಿಮ್ದೆಲ್ಲ ಮನೆ ಕೆಲಸ ಎಲ್ಲ ನೋಡ್ಕೊಂಡು, ಮನೇಲಿ ಸ್ವಲ್ಪ ಜಗಳ ಇರುತ್ತೆ ಅದನ್ನೆಲ್ಲ ಮುಗಿಸ್ಕೊಂಡು, ರೊಟೀನ್ ತರ ಅದೊಂದೆಲ್ಲ ಮುಗಿಸ್ಕೊಂಡು ಇಲ್ಲ ಇಷ್ಟೊಂದು ಬಂದಿದ್ದೀರಾ. ಟೈಮ್ ಕೊಟ್ಟು ಯಾರಿಗೋಸ್ಕರ ಅಂದ್ರೆ ನಿಮ್ಮ ಮಗುಗೋಸ್ಕರ ಬಂದಿದ್ದೀರಾ. ರಿಯಲಿ ಹ್ಯಾಟ್ಸ್ ಆಫ್ ಎಲ್ಲ ಶ್ರೇಷ್ಠ ತಾಯಂದಿರಿಗೆ ತುಂಬಾ ತುಂಬಾ ಧನ್ಯವಾದಗಳು. ನೀವು ಇಲ್ಲಿ ಬಂದಿದ್ರೆ ಅಟೆಂಡ್ ಆಗಿದ್ದೀರಿ. ಏನಕ್ಕೆ ಅಂದ್ರೆ ನನ್ನ ಮಗು ಒಂದು ಶ್ರೇಷ್ಠ ಮಗು ಆಗ್ಬೇಕು ಅನ್ನೋ ಒಂದು ಒಳ್ಳೆ ಭಾವನೆಯಿಂದ ನೀವೆಲ್ಲರೂ ಅಷ್ಟು ದೂರದಿಂದ ಬಂದಿದ್ದೀರಾ. ಅದಕ್ಕೆ ನಾನು ತುಂಬಾ ಆಭಾರಿಯಾಗಿದ್ದೇನೆ. ಸೊ ಇವತ್ತು ನೀವೆಲ್ಲರೂ ಗರ್ಭ ಸಂಸ್ಕಾರ ಕ್ಲಾಸಸ್ ಅಟೆಂಡ್ ಆಗಿದ್ದೀರಾ ಅಂತ ಭಾವಿಸ್ತೇನೆ. ಅಟೆಂಡ್ ಆಗಿದ್ದೀರಲ್ಲ, ನನ್ನ ವಿಡಿಯೋಸ್ ಕೇಳಿದ್ದೀರಾ, ಅರ್ಥ ಆಗಿದ್ದೀರಾ ನಿಮ್ಗೆ ಗರ್ಭ ಸಂಸ್ಕಾರ ಅಂದ್ರೆ ಏನು ಅಂತ? ಸೊ ನಮ್ಗೆ ಕ್ಲಿಯರ್ ಕಟ್ ಆಗಿ ಗೊತ್ತಾಗಿದೆ ಏನಂತಂದ್ರೆ 80% ಆಫ್ ದ ಬೇಬೀಸ್ ಬ್ರೈನ್ ಡೆವಲಪ್ಮೆಂಟ್ ಎಲ್ಲ ಆಗುತ್ತೆ ತಾಯಿ ಗರ್ಭದಲ್ಲಿ, ಉಂಬಲ್ ಆಗುತ್ತೆ. ಕರೆಕ್ಟ್. ಸೊ ನಾನು ಇನ್ನು ಗರ್ಭ ಸಂಸ್ಕಾರದ ಬಗ್ಗೆ ಹೆಚ್ಚಾಗಿ ಹೇಳಲ್ಲ. ಗರ್ಭ ಸಂಸ್ಕಾರಕ್ಕಿಂತ ಬಿಯಾಂಡ್, ಸಮಥಿಂಗ್ ಬಿಯಾಂಡ್ which can relate to us, which can relate to our baby, which can relate to even after 100 years. ಆ ಒಂದು ಟಾಪಿಕ್ ಬಗ್ಗೆ ನಾನು ಇವತ್ತು ನಿಮಗೆ ಹೇಳಕ್ ಇಷ್ಟಪಡ್ತೀನಿ. ಇರೆಸ್ಪೆಕ್ಟಿವ್ ಆಫ್ ಬಾಯ್ಸ್ ಗರ್ಲ್ಸ್, ಏನೇ ಏಜ್ ಇರಲಿ, ಏಜ್ ಗ್ರೂಪ್ ಇರಲಿ, ಎಲ್ಲರಿಗೂ ಯೂಸ್ ಆಗುತ್ತೆ. ಸ್ಪೆಷಲಿ ಬೇಬಿಗೆ ಈ ಕಾನ್ಸೆಪ್ಟ್ ಗೊತ್ತಾದ್ರೆ ಬೇಬಿ ಇನ್ನು ಲೈಫ್ ಅಲ್ಲಿ ಇನ್ನೂ ಫಾಸ್ಟ್ ಆಗಿ ಗ್ರೋತ್ಗೆ ಹೆಲ್ಪ್ ಆಗುತ್ತೆ ಅಂತ ಒಂದು ಕಾನ್ಸೆಪ್ಟ್ ಬಗ್ಗೆ ಇವತ್ತು ನಾವು ಚರ್ಚೆ ಮಾಡೋಣ. ಓಕೆನಾ? ಸೊ ಕಾನ್ಸೆಪ್ಟ್ ಹೆಸರು ಏನಂತಂದ್ರೆ ಹ್ಯೂಮನ್ ಸೈಕಾಲಜಿ ಟುವರ್ಡ್ಸ್ ಸಕ್ಸಸ್ ಅಂತ. ಒಬ್ಬ ಸಕ್ಸಸ್ ಪಡಿಬೇಕು ಅಂದ್ರೆ ಆ ಮನುಷ್ಯನ ಸೈಕಾಲಜಿ ಹೆಂಗಿರುತ್ತೆ, ಯಾವುದೇ ಒಬ್ಬ ಜೆಂಟ್ಸ್ ಆಗಿರ್ಬೋದು, ಲೇಡೀಸ್ ಆಗಿರ್ಬೋದು, ಅದ್ರ ಬಗ್ಗೆ ಕೆಲವೊಂದು ಪಾಯಿಂಟ್ಸ್ ಗಳನ್ನ ನಾನು ಹೇಳಕ್ ಇಷ್ಟಪಡ್ತೀನಿ. ಸೊ ಅದನ್ನ ಹೇಳಕ್ಕಿಂತ ಮುಂಚೆ ಒಂದು ಚಿಕ್ಕ ಘಟನೆ ಮೂಲಕ ಸ್ಟಾರ್ಟ್ ಮಾಡ್ತೀನಿ. 2019 ನಾನು ಇನ್ನೂ ಜಾಬ್ ಮಾಡ್ತಾ ಇದ್ದೆ. 2019ರಲ್ಲಿ ಟೆಕ್ಸಸ್ ಇನ್ಸ್ಟ್ರೂಮೆಂಟ್ಸ್ ಅಂತ ಕಂಪ್ನಿಯಲ್ಲಿ ಜಾಬ್ ಮಾಡ್ತಿದ್ದೆ. ಸೊ ಡೈಲಿ ಜಾಬ್ ಹೋಗೋದು ಬರೋದು ಗೊತ್ತಲ್ಲ ನಿಮಗೆ, IT ಕಂಪ್ನಿ ಅಂದ್ರೆ ನೀಟಾಗಿ ಚೆನ್ನಾಗಿರುತ್ತೆ, ಲೈಫ್ ಎಲ್ಲ ಚೆನ್ನಾಗಿರುತ್ತೆ. ಇಟ್ಸ್ ಲೈಕ್ ಸಿಂಪಲ್ ರೋಬೋಟ್, ಲಿವಿಂಗ್ ರೋಬೋಟ್ ಅಂತ. ಸೊ ಆ ತರ ಚೆನ್ನಾಗಿ ನೀಟಾಗಿ ರೆಡಿ ಮಾಡ್ಕೊಂಡು ಹೋಗೋದು ಬರೋದು, ವರ್ಕ್ ಮಾಡೋದು. ನನಗೆ ಸ್ವಲ್ಪ ಆಶ್ರಮದ ಕನೆಕ್ಷನ್ ತುಂಬಾ ಇತ್ತು ಅಂತ ಹೇಳಿ ನಾನು ಆಶ್ರಮಕ್ಕೆ ಅವಾಗ ಹೋಗ್ತಾ ಇದ್ದೆ. ಮತ್ತೆ ಎಲ್ಲಾದ್ರೂ ಆಶ್ರಮದ ದೇವಸ್ಥಾನಗಳಿಗೆ ಅಲ್ಲಿ ತುಂಬಾ ಹೋಗ್ತಾ ಇದ್ದೆ. ಮತ್ತೆ ಸ್ವಾಮಿಗಳ ಪುಸ್ತಕಗಳು ಅದು ತುಂಬಾ ಓದ್ತಾ ಇದ್ದೆ. ನನಗೆ ಅವಾಗ ಸ್ವಲ್ಪ ಸಿದ್ದರ ಬೆಟ್ಟ ಅಂತ ಹೇಳಿ ಯಾರೋ ಒಬ್ರು ಹೇಳಿದ್ರು, ಸಿದ್ದರ ಬೆಟ್ಟ ತುಂಬಾ ಚೆನ್ನಾಗಿದೆ ಅಂತ ಹೇಳಿ. ಎಲ್ಲಿ ಅಂತ? ತುಮಕೂರು ಹತ್ರ ಬರುತ್ತೆ. ತುಮಕೂರಿಂದ ಸ್ವಲ್ಪ ಮುಂದ್ಗಡೆ ಹೋಗಿ ಅಲ್ಲಿ ಬರುತ್ತೆ. ಯಾರಾದ್ರೂ ಹೋಗಿದ್ದೀರಾ ಸಿದ್ದರ ಬೆಟ್ಟ? ಕೇಳಿದ್ರಿ ಯಾರಾದ್ರೂ ಹೆಸರು? ಓಕೆ. ಸೊ ತುಂಬಾ ಚೆನ್ನಾಗಿದೆ. ಸಾಧ್ಯ ಯಾವಾಗಾದ್ರೂ ಹೋಗಿ ಬನ್ನಿ. ಫುಲ್ ಗ್ರೀನರಿ ಇದೆ. ಸ್ಪೆಷಲಿ ಬೆಂಗಳೂರಲ್ಲಿ ಇರೋರ್ಗಂತೂ ಒಂದ್ ದಿವಸ ಹೋಗಿ ಬಂದ್ಬಿಟ್ರೆ ಒಂದ್ ತಿಂಗಳಿಗೆ ಆಗೋಷ್ಟು ಆಕ್ಸಿಜನ್ ಸಿಕ್ಬಿಡುತ್ತೆ. ಸೊ ಅಷ್ಟು ಆಕ್ಸಿಜನ್ ನೀವು ಬಿಡ್ಕೊಂಡು ಬಂದ್ಬಿಡುವಾಗ ಆರಾಮಾಗಿ. ಅಷ್ಟು ಚೆನ್ನಾಗಿದೆ. ಫುಲ್ ಮೇಲ್ಗಡೆ ನೀವು ಬೆಟ್ಟದ ಮೇಲೆ ಹತ್ತಿದ್ರೆ ಎಷ್ಟು ಚೆನ್ನಾಗಿ ವ್ಯೂ ಕಾಣಿಸುತ್ತೆ ಅಂದ್ರೆ ಅಷ್ಟು ಚೆನ್ನಾಗಿ ವ್ಯೂ ಕಾಣಿಸುತ್ತೆ. ಸೊ ನಾನ್ ಫಸ್ಟ್ ಟೈಮ್ ಹೋಗಿದ್ದು ಬಸ್ ಹತ್ಕೊಂಡೆಲ್ಲ ಹೋದೆ. ಅಲ್ಲಿಂದ ಮತ್ತೆ ಬಸ್ ಸಿಕ್ಕಿಲ್ಲ, ಅಲ್ಲಿಂದ ಮತ್ತೆ ಆಟೋದಲ್ಲಿ ಹೋದೆ. ಅಲ್ಲಿ ಹೋಗಿ ಇಳಿದು ನಾನು ಬೆಟ್ಟ ಹಾಕ್ಲಿಕ್ಕೆ ಶುರು ಮಾಡಿದೆ. ಜಸ್ಟ್ ನಾನು ಬ್ಯಾಗ್, ಪ್ಯಾಂಟ್ ಶರ್ಟ್ ಹಾಕೊಂಡಿದ್ದೀನಿ, ವಾಟರ್ ಬಾಟ್ಲು, ಒಂದ್ ಸ್ವಲ್ಪ ಬಟ್ಟೆ ಇತ್ತು ಅಷ್ಟೇ ತಗೊಂಡು ನಾನು ಒಬ್ಬನೇ ಹೋಗ್ತಾ ಇದ್ದೀನಿ. ಎಲ್ಲ ಕಲ್ಲಿನ ಮೆಟ್ಲುಗಳು. ಸೊ ಮೆಟ್ಲುಗಳಿದೆಲ್ಲ ಅದು ಸ್ವಲ್ಪ ಹಳೇದೇ ಇದೆ. ಆ ಮೆಟ್ಲು ಅಕ್ಕಪಕ್ಕ ಎಲ್ಲ ಗಿಡ ಎಲ್ಲ ಬೆಳ್ಕೊಂಡಿದೆ. ಅದು ಗಿಡ ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ರೆ ಅದು ಗಿಡ ವೆಲ್ಕಮ್ ಮಾಡ್ತಿದ್ರು ನಮ್ಮನ್ನ. ಅದರ ಚಿಕ್ಕ ಗಿಡಗಳೆಲ್ಲ ಕಾಣಿಸ್ತಾ ಇದೆ. ಸೊ ಮೆಲ್ಲ ಹತ್ಕೊಂಡು ಹೋಗ್ತೀನಿ. ಮತ್ತೆ ಕಲ್ಲು ಮಧ್ಯದಲ್ಲಿ ಕೂಡ ಗಿಡಗಳೆಲ್ಲ ಬೆಳೆದಿದೆ. ಅಷ್ಟು ಚೆನ್ನಾಗಿದೆ. ಇನ್ನು ಮೇಲ್ಗಡೆ ಹೋದಂಗೆಲ್ಲ ಸ್ವಲ್ಪ ಫುಲ್ ಗ್ರೀನರಿ ಕಾಣಿಸುತ್ತೆ. ಏನು ಈ ತರ ಕನ್ಸ್ಟ್ರಕ್ಷನ್ಸ್ ಏನು ಕಾಣಿಸಲ್ಲ. ಸೊ ಮೇಲೆ ಹೋಗ್ತಾ ಇದ್ದೆ. ಒಂದು 5 ನಿಮಿಷ ಮೇಲೆ ಹತ್ತಿದೆ. ಸೊ ಈವ್ನಿಂಗ್ ಆಗಿತ್ತು. ಅಷ್ಟೊಂದೇನು ಇದು ಬಿಸಿಲಿರ್ಲಿಲ್ಲ. ಸುಮಾರು ಒಂದು 5:30 ಹಂಗಿತ್ತು. ಬೆಳಕಿತ್ತು 5 ಗಂಟೆ ಹಂಗೆ. ಸೊ ಅವಾಗ ಹೋಗ್ತಾ ಇದ್ದೀನಿ. ಒಂದು 5 ನಿಮಿಷ ಹತ್ತಿದ್ಮೇಲೆ ನಾನು ಸ್ವಲ್ಪ ಫಾಸ್ಟ್ ಆಗಿ ಹತ್ತಾ ಇದ್ದೆ. ಸಡನ್ಲಿ ನನಗೆ ಒಂದು ಫ್ಯಾಮಿಲಿ ಕಾಣಿಸ್ತು. ಹಸ್ಬೆಂಡ್ ವೈಫು, ಅವ್ರದ್ದು 2 ಮಕ್ಕಳು. ಹಸ್ಬೆಂಡ್ ವೈಫ್ ಸ್ಲೋ ಆಗಿ ನಿಧಾನಕ್ಕೆ ಮಾತಾಡ್ತಾ ಬರ್ತಾ ಇದ್ದಾರೆ ಹಿಂದ್ಗಡೆ. ಅವ್ರ ಮಕ್ಕಳು, ಒಂದು ದೊಡ್ಡ ಮಗ ಒಂದು 7-8 ವರ್ಷದವನಿದ್ದಾನೆ. ಸೆಕೆಂಡ್ ಮಗು ಒಂದು 3-4 ಇಯರ್ಸ್ ಇದೆ ಅಷ್ಟೇ. ಅದು ನಡೆಯೋದು ಕಲ್ತ್ಕೊಂಡ್ಬಿಟ್ಟಿದೆ. ಮೆಟ್ಲು ಹತ್ತಾ ಇದೆ. ಇಬ್ರು ಮೆಟ್ಲು ಹತ್ತಾ ಇದ್ದಾರೆ. ಅಣ್ಣ ತಮ್ಮ ಇಬ್ರು ಮೆಟ್ಲು ಹತ್ತಾ ಇದ್ದಾರೆ. ಇಲ್ಲಿ ಮೆಟ್ಲು
ಎಲ್ಲಿ ಮೆಟ್ಲು ಹತ್ತಾ ಇದ್ದಾರೆ? ಹೇಳ್ತಾ ಇದ್ದೀನಿ. ಓಕೆ. ಸೊ ಸಿದ್ದರ ಬೆಟ್ಟದಲ್ಲಿ ಮೆಟ್ಲನ್ನ ಹತ್ತಾ ಇದ್ದಾರೆ. ಸೊ ನಾನೊಂದು 5 ನಿಮಿಷ ಅಲ್ಲಿ ಹೇಳಿದ್ನಲ್ಲ, ಅಲ್ಲಿ ಹಸ್ಬೆಂಡ್ ವೈಫು ಹಿಂದೆ ಇದ್ರು, ನಾನು ಸ್ವಲ್ಪ ಮುಂದೆ ಸ್ವಲ್ಪ ಫಾಸ್ಟ್ ಆಗಿ ಹೋಗಿ ಅವ್ರು ಪಾಸ್ ಆಗಿ ಸ್ವಲ್ಪ ಮುಂದೆ ಹೋದೆ. ಚಿಕ್ಕ ಮಕ್ಕಳು ಮಾತಾಡ್ಕೊಂಡು ಹತ್ತಾ ಇದ್ರು. ನಂಗೆ ಏನೋ ಸ್ವಲ್ಪ ಕ್ಯೂರಿಯಾಸಿಟಿ ಬಂತು, ಏನ್ ಮಾತಾಡ್ತಿದ್ದಾರೆ ಇವರು ಅಂತ ಹೇಳಿ. ಚಿಕ್ಕ ಮಕ್ಕಳದೇನಿರುತ್ತೆ ಮಾತು ಕೇಳೋಣ ಅಂತ. ಸೊ ಅವಾಗ ನಾನು ಹೋಗುವಾಗ ಮಕ್ಕಳು ಒಬ್ನು ಅಣ್ಣ ಸ್ವಲ್ಪ ಮೇಲೆ ಹತ್ತಿದ, ನಾನು ಇಷ್ಟ ಮೇಲೆ ಹತ್ತೀನಿ ಅಂತ ಹೇಳ್ದ. ಅವನ್ ತಮ್ಮ ಬಂದು ಮತ್ತೆ ಒಂದ್ ಮೇಲೆ ಹತ್ತಿ, ನಾನು ಇನ್ನೂ ಮೇಲೆ ಹತ್ತೀನಿ ಅಂತ ಹೇಳ್ದ. ದೊಡ್ಡವನೊಂದು ಮೆಟ್ಲ ಹತ್ತಿದ್ದಾನೆ, ಚಿಕ್ಕವನ್ ಬಂದು ಅದನ್ನ ಹತ್ತಿ ನಾನು ಇನ್ನೂ ಮೇಲೆ ಹತ್ತೀನಿ ಅಂತ. ಏಜ್ ಎಷ್ಟು ಚಿಕ್ಕವನ್ದು? 4 years. ಆ ಡೈಲಾಗ್ ಕೇಳಿ, ಎಂಟೈರ್ ಎಲ್ಲರದ್ದು ಲೈಫ್ ಅದೊಂದೇ ಡೈಲಾಗ್ ಇರೋದು, ಹ್ಯೂಮನ್ ನೇಚರ್. ಸೊ ನೋಡಿ, ಆ ಹುಡುಗ ಏನ್ ಹೇಳಿದ, ಚಿಕ್ಕವನು ನಾನು ಇನ್ನೂ ಮೇಲೆ ಹತ್ತೀನಿ. ಸೊ ಇದು ಏನ್ ತೋರಿಸ್ತಾ ಇದೆ ಅಂತಂದ್ರೆ, ಎವ್ರಿ ಸೋಲ್ ವಾಂಟ್ ಟು ರೈಸ್ ಹೈಯರ್. ಎವ್ರಿ ಸೋಲ್, ಪ್ರತಿಯೊಬ್ಬ ಮನುಷ್ಯ ಕೂಡ ಹೈಯರ್ ಆಸ್ಪೆಕ್ಟ್ಸ್ಗೆ ಟಚ್ ಮಾಡ್ಲಿಕ್ಕೆ ಇಷ್ಟಪಡ್ತಾ ಇದ್ದಾರೆ. ಲೋವರ್ ಆಸ್ಪೆಕ್ಟ್ಸ್ಗೆ ಯಾರು ಇರೋಕೆ ಇಷ್ಟಪಡಲ್ಲ. ಸೊ ಇದು ಕಾರಣ ಏನು ಅಂತಂತಂದ್ರೆ, ನಾವು ನಮ್ಮ ಆಧ್ಯಾತ್ಮದಲ್ಲಿ ನಾವು ಕಲಿತಾ ಹೋಗ್ತೀವಿ ಅನ್ನೋದು, ನಮ್ಮಲ್ಲಿ ಕುಂಡಲಿನಿ ಶಕ್ತಿ ಇದೆ, ಮತ್ತೆ 7 ಚಕ್ರಗಳಿದೆ ಅಂತ ಹೇಳಿ ನಾವೆಲ್ಲ ಕೇಳಿದ್ವಿ, ನಿಮ್ಮೆಲ್ಲ ಅಟ್ಲೀಸ್ಟ್ ಕೇಳಿರ್ತೀರಾ. ಸೊ ಅದೇನಾಗುತ್ತೆ ಅಂದ್ರೆ, ಕುಂಡಲಿನಿ ಶಕ್ತಿ ನಿಧಾನಕ್ಕೆ ಮೇಲ್ಗಡೆ ರೈಸ್ ಆಗ್ತಾ ಇರುತ್ತೆ ಅಂತಾನೆ. ಅದೇ ಒಳಗಡೆ ಏನಾಗ್ತಾ ಇದೆಯಲ್ಲ, ಅದೇ ಹೊರಗಡೆ ಮ್ಯಾನಿಫೆಸ್ಟ್ ಆಗುತ್ತೆ. ಒಳಗಡೆ ಆಗ್ತಿರೋದು ಹೊರಗಡೆ ಮ್ಯಾನಿಫೆಸ್ಟ್ ಆಗುತ್ತೆ. ಸೊ ಅದರಿಂದ ನಮ್ಮ ಭಾವನೆ ಏನ್ ಬರುತ್ತೆ, ನಾನು ಇನ್ನೂ ಸ್ವಲ್ಪ ಮೇಲೆ ಹೋಗ್ಬೇಕು, ನಾನು ಇನ್ನೂ ಸ್ವಲ್ಪ ಶ್ರೀಮಂತ ಆಗ್ಬೇಕು, ನನಗೆ ಇನ್ನೂ ಸ್ವಲ್ಪ ಪವರ್ ಬರಬೇಕು, ನಂದು ಇನ್ನೂ ಸ್ವಲ್ಪ ದೊಡ್ಡ ಬಿಸ್ನೆಸ್ ಆಗ್ಬೇಕು, ನಂದು ಬ್ರಾಂಚಸ್ ಇನ್ನೂ ಸ್ವಲ್ಪ ಎಕ್ಸ್ಪ್ಯಾಂಡ್ ಆಗ್ಬೇಕು, ಅಥವಾ ನನ್ನ ಜಾಬ್ ಅಲ್ಲಿ ಇದ್ರೆ ಏನ್ ಬೇಕು, ಪ್ರಮೋಷನ್ ಬೇಕು, ಇನ್ನೂ ಪ್ರಮೋಷನ್ ಬೇಕು. ಹೌದಾ? ಯಾರಾದ್ರೂ ಕೆಳಗಡೆ ಹೋಗಿ ಇಷ್ಟಪಡ್ತಾರೆ, ಸರ್ ನನ್ ಡಿಮೋಷನ್ ಕೊಡಿ ಅಂತ ಯಾರಾದ್ರೂ ಕೇಳ್ತಾರ? ಇಲ್ಲ ಸರ್, ಸ್ವಲ್ಪ ಒಂದು 5,000 ಸ್ಯಾಲ್ರಿ ಕಟ್ ಮಾಡಿ ಕೊಡಿ, ಬೇಜಾರಿಲ್ಲ ಅಂತ ಯಾರು ಹೇಳ್ತಾರ? ಇಡೀ ಜಗತ್ತಲ್ಲಿ ಯಾರು ಹೇಳಲ್ಲ, ಎಲ್ಲರೂ ಹೇಳೋದಂದೆ, ಹೈಯರ್ ಹೈಯರ್ ಹೈಯರ್. ಗೊತ್ತಾಗ್ತಾಯ್ತಾ? ಪ್ರತಿಯೊಂದು ಜೀವಿ ಕೂಡ ಮೇಲೆ ಮೇಲೆ ಹೋಗಿ ಪ್ರಯತ್ನ ಪಡಿದೆ, ಸ್ಪೆಷಲಿ ಹ್ಯೂಮನ್ ಬೀಯಿಂಗ್ಸ್. ಇನ್ನೂ ಮೇಲೆ, ಇನ್ನೂ ಸ್ವಲ್ಪ ದೊಡ್ಡದು. ಈ ಮನೆ ಕಟ್ಸಿದ್ವಾ? ಇಲ್ಲ, ಇನ್ನೂ ಸ್ವಲ್ಪ ದೊಡ್ಡ ಮನೆ ಕಟ್ಸೋಣ ನೆಕ್ಸ್ಟ್. ಹೌದಾ? ಸೊ ಅದೇ ರೀತಿ ಪ್ರತಿಯೊಬ್ಬರಿಗೂ ಹೈಯರ್ ಹೋಗ್ಬೇಕಂತ ಆಸೆ ಇದೆ. ಆದ್ರೆ ಸ್ವಲ್ಪ ಅಬ್ಸರ್ವ್ ಮಾಡಿ, ಸೊಸೈಟಿಯಲ್ಲಿ ವೆಲ್ತ್ ಡಿಸ್ಟ್ರಿಬ್ಯೂಷನ್, ಪವರ್ ಡಿಸ್ಟ್ರಿಬ್ಯೂಷನ್ ಸೊಸೈಟಿಯಲ್ಲಿ ಯಾವ ತರ ಆಗಿದೆ ಅಂತಂದ್ರೆ, ಎವ್ರಿ ಒನ್ ವಾಂಟ್ಸ್ ಟು ರೈಸ್ ಹೈಯರ್. ಎಲ್ಲ ಜೆಂಟ್ಸ್ಗೂ ನಾನು ಒಂದು CM ಅಥವಾ MLA ಆಗ್ಬೇಕು ಅಂತ ಪ್ರತಿಯೊಬ್ಬ ಗಂಡಸರಿಗೂ ಆಸೆ ಇರುತ್ತೆ. ಹೌದಾ? ಸೊ ಪ್ರತಿಯೊಬ್ಬ ಲೇಡೀಸ್ಗೂ ಮೈ ತುಂಬಾ ಬಂಗಾರ ಹಾಕೊಂಡೇ ಇರ್ಬೇಕು ಅಂತ ಆಸೆ ಇರುತ್ತೆ. ಹೌದಾ? ಸೊ ಆದ್ರೆ ಎಲ್ಲೋ ಕೆಲವರು ಮಾತ್ರ ಇದನ್ನ ಅಚೀವ್ ಮಾಡ್ತಾ ಇದ್ರಲ್ಲ, ಎಲ್ಲೋ ಕೆಲವರಿಗೆ ಮಾತ್ರ ನೇಮು, ಫೇಮು, ಪವರ್, ಪ್ರಾಸ್ಪೆರಿಟಿ ಎಲ್ಲೋ ಕೆಲವರಿಗೆ ಮಾತ್ರ ಸಿಗ್ತಾ ಇದೆ, ಎಲ್ಲರಿಗೂ ಸಿಗ್ತಾ ಇಲ್ಲ. ಕಾರಣ ಏನೇನು? ಎಲ್ಲರಿಗೂ ಒಂದೇ ಆಸೆ ಇದೆ, ಏನು ಅಂತಂದ್ರೆ ಎಲ್ಲರಿಗೂ ಮೇಲೆ ಇರ್ಬೇಕಂತೇಳಿ. ಆದ್ರೆ ಮೇಲೆ ಇರೋದು ಕೇವಲ ಬೆರಳೆಣಿಕೆ ಜನ ಮಾತ್ರ. ಅರ್ಥ ಆಗ್ತೈತಾ? ಸೊ ಇವಾಗ ನಮ್ಮ ಪ್ರೆಸೆಂಟ್ ಜನರೇಷನ್ ಇದೇ ಪರಿಸ್ಥಿತಿ ಇದೆ ಅಂದ್ರೆ, ನೆಕ್ಸ್ಟ್ ಜನರೇಷನ್ ಏನಿರುತ್ತೆ? ಸೇಮ್ ಇರುತ್ತೆ. ಅರ್ಥ ಆಗ್ತೈತಾ? ಇನ್ನು 50 ವರ್ಷ ಆದ್ಮೇಲೆ ಏನ್ ಪರಿಸ್ಥಿತಿ ಇರುತ್ತೆ? ಸೇಮ್ ಇರುತ್ತೆ. ಎಲ್ಲೋ ಕೆಲವು ಬೆರಳೆಣಿಕೆ ಜನ ಮಾತ್ರ ಇನ್ನು ಉಳಿದವ್ರು ಎಲ್ಲರನ್ನ ರೂಲಿಂಗ್ ಮಾಡ್ತಾನೆ ಇರ್ತಾರೆ. ಅವ್ರು ಹೇಳ್ದಂಗೆ ಎಲ್ಲರೂ ಕೇಳ್ತಾನೆ ಹೋಗ್ಬೇಕು, ಅವ್ರು ಹೇಳಿದ್ದೆ ನಡೆಯುತ್ತೆ. ಅವ್ರೇನ್ ಸೆಲ್ ಮಾಡ್ತಾರೋ ಅದನ್ನೇ ನಾವು ಪರ್ಚೇಸ್ ಮಾಡ್ಬೇಕು, ಅವ್ರೇನ್ ಅಡ್ವರ್ಟೈಸ್ ಮಾಡ್ತಾರೋ ಅದನ್ನೇ ನಾವು ಪರ್ಚೇಸ್ ಮಾಡ್ಬೇಕು. ಹೌದಾ? ಇಲ್ಲ, ಅವ್ರೇನಾದ್ರು ಒಂದು ಪೊಲಿಟಿಷಿಯನ್ ಹೊಸ ರೂಲ್ ತಗೊಂಬಂದ್ ಅನ್ಕೊಳ್ಳಿ, ಬೇರೆ ಆಪ್ಷನ್ ಇಲ್ಲ, ಅದೇನ ಬಿಟ್ಟು ಹೋಗ್ಬೇಕು, ಇಲ್ಲ ಅವ್ರು ಹೇಳ್ದಂಗೆ ಕೇಳ್ಬೇಕು. ಹೌದಾ? ಸೊ ಎಲ್ಲೋ ಕೆಲವು ಬೆರಳೆಣಿಕೆ ಜನ ಮಾತ್ರ ಇಡೀ ಉಳಿದ 90% ಜನರನ್ನ ಕಂಟ್ರೋಲ್ ಮಾಡ್ತಾರೆ. ಏನಕ್ಕೆ ಅಂದ್ರೆ ಅವ್ರು ಮೇಲ್ಗಡೆ ಹೋಗ್ಬಿಟ್ಟಿದ್ದಾರೆ, ಅಂದ್ರೆ ಪವರ್ ಎಲ್ಲರಲ್ಲಿ ಅವರು ಅಚೀವ್ ಮಾಡಿದ್ದಾರೆ. ಸೊ ನೀವು ಹೇಳಿ, ನಮ್ಮ ಬರುವಂತ ನೆಕ್ಸ್ಟ್ ಜನರೇಷನ್ ಅದನ್ನ ಅಚೀವ್ ಮಾಡ್ಬೇಕಾ, ಬರೀ ಕೇವಲ ಆಸೆಯಲ್ಲೇ ಮುಳುಗಿರ್ಬೇಕಾ? ಇವಾಗ ನಾನು ಮೇಲ್ಗಡೆ ಏನೋ ಒಂದು ಮಾಡ್ಬೇಕನ್ನೋ ಒಂದು ಆಸೆದಲ್ಲೇ ಇರ್ಬೇಕಾ, ಅಥವಾ ಅಚೀವ್ ಮಾಡ್ಬೇಕಾ? ಆಸೆ ಇದೆ ನಿಮ್ಗೆ, ಅದು ಆಸೆ ನನ್ನ ಮಗು ಅಟ್ಲೀಸ್ಟ್ ನಾನ್ ಮಾಡಿಲ್ಲ ಅನ್ನೋ ಪರವಾಗಿಲ್ಲ, ನನ್ನ ಮಗು ಅಚೀವ್ ಮಾಡ್ಬೇಕು. ಮೈ ಬೇಬಿ ಶುಡ್ ರೈಸ್ ಹೈಯರ್ ಅಂಡ್ ಹೈಯರ್ ಹೈಯರ್ ಅಂಡ್ ಹೈಯರ್. ಹೌದಾ? ಸೊ ಅದೇ ನನ್ನ ಸಿದ್ದರ ಬೆಟ್ಟದಲ್ಲಿ ನಾನು ನೋಡಿದ್ದೇನು ಅಂತಂದ್ರೆ, ಮನುಷ್ಯನಲ್ಲಿರುವಂತಹ ಮೂಲಭೂತ ಗುಣ, ಬೇಸಿಕ್ ಕ್ವಾಲಿಟಿ ಟು ರೈಸ್ ಹೈಯರ್, ಅದನ್ನ ಆ ಮಗು ಅಣ್ಣನಿಗೆ ಹೇಳ್ತಾ ಇದೆ. ಚಿಕ್ಕ ಮಗು ಅಣ್ಣನಿಗೆ ಹೇಳ್ತಾ, ನಾನು ಇನ್ನೂ ಮೇಲೆ ಹತ್ತೀನಿ ಅಂತ. ಸೊ ಇವಾಗ ನಾವು ಒಂದು ಕಾನ್ಸೆಪ್ಟ್ ತಿಳ್ಕೊಂಡ್ವಿ, ಏನು ಅಂತಂದ್ರೆ ಟೋಟಲ್ 3 ಕಾನ್ಸೆಪ್ಟ್ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಇವತ್ತು. ಒಂದು ಕಾನ್ಸೆಪ್ಟ್ ಏನು? ರೈಸ್ ಹೈಯರ್. ಎವ್ರಿ ಸೋಲ್ ವಾಂಟ್ಸ್ ಟು ರೈಸ್ ಹೈಯರ್, ಒಂದು ಕಾನ್ಸೆಪ್ಟ್. ಸೊ ರೈಸ್ ಹೈಯರ್ ಏನೋ ಆಗ್ಬೇಕಪ್ಪ, ಹೆಂಗೆ ಆಗೋದು? ಆಸೆ ಅಂತ ಎಲ್ಲರಿಗೂ ಇದೆ. ಹೌದಾ? ಆಸೆ ಅಂತ ಎಲ್ಲರಿಗೂ ಇದೆ, CM ಆಗ್ಬೇಕು ಅನ್ನೋ ಅಂತೇಳಿ.
ಹೌದಾ? ಸೊ ಆಸೆ ಅಂತೂ ಎಲ್ಲರಿಗೂ ಇದೆ, ಒಳ್ಳೆ ದೊಡ್ಡದೊಂದು ಬಂಗ್ಲೆ ಎಲ್ಲ ಆಗಿರ್ಬೇಕು ಅಂತ ಆಸೆ ಇದೆ. ಆದ್ರೆ ಹೌ ಇಟ್ ಈಸ್ ಪಾಸಿಬಲ್? ನೆಕ್ಸ್ಟ್ ಸೆಕೆಂಡ್ ಪಾಯಿಂಟ್ ನಾವು ಬರೋಣ. ಸೆಕೆಂಡ್ ಪಾಯಿಂಟ್ ಬಂದ ತಕ್ಷಣ ಸೆಕೆಂಡ್ ಪಾಯಿಂಟ್ ಅಲ್ಲಿ ನಮ್ಮ ವೇದಗಳು, ಉಪನಿಷತ್ತುಗಳು ಮತ್ತೆ ನಮ್ಮ ಶಾಸ್ತ್ರಗಳು ಎಲ್ಲದರದ್ದು ಸಾರ ಸರ್ವಸ್ವ ಏನು ಅಂತ ಹೇಳಿದ್ರೆ, ನೀವು ಕೇಳಿದ್ರ ಅಹಂ ಬ್ರಹ್ಮಾಸ್ಮಿ ಅಂತ ವರ್ಡ್ ಕೇಳಿದ್ರ? ಎಷ್ಟು ಜನ ಕೇಳಿದಿರ? ಜಸ್ಟ್ ಓಕೆ. ಸೊ 4 ವೇದಗಳ ಸಾರ ಮತ್ತು ಉಪನಿಷತ್ತುಗಳ ಸಾರ ಅಹಂ ಬ್ರಹ್ಮಾಸ್ಮಿ. ಅದ್ರ ಜೊತೆಗೆ ಅದೇ ತರ ಇನ್ನೂ 4 ಮಹಾವಾಕ್ಯಗಳು ಅಂತ ಹೇಳ್ತಾರೆ. ನಾವು ಮಹಾವಾಕ್ಯಗಳು ಬರ್ತವೆ. ಆ ಮಹಾವಾಕ್ಯಗಳು ರೆಕಾರ್ಡಿಂಗ್ ಕೊಡ್ತೀವಿ. ಸೊ 4 ವಾಕ್ಯಗಳು ಯಾವ್ದಾದ್ರು ಅಂತಂದ್ರೆ, ಒಂದು ಅಹಂ ಬ್ರಹ್ಮಾಸ್ಮಿ, ಇನ್ನೊಂದು ಅಯಮಾತ್ಮ ಬ್ರಹ್ಮ, ಸರ್ವಂ ಖಲ್ವಿದಂ ಬ್ರಹ್ಮ, ಮತ್ತೆ ತತ್ವಮಸಿ ಅಂತ ಹೇಳಿ. ಬ್ರಹ್ಮ ಅಂತಂದ್ರೆ ಇಂಗ್ಲಿಷ್ ಟ್ರಾನ್ಸ್ಲೇಷನ್ ಅಲ್ಲಿ ಒಂದು ಒಳ್ಳೆ ಪದನ ಟ್ರಾನ್ಸ್ಲೇಟ್ ಮಾಡಿ ಹೇಳಿದ್ದಾರೆ. ಏನು ಅಂತಂದ್ರೆ ಕ್ರಿಯೇಟರ್ ಅಂತ, ಸೃಷ್ಟಿಕರ್ತ ಅಂತ ಕನ್ನಡದಲ್ಲಿ ಹೇಳ್ತಾರೆ. ಬ್ರಹ್ಮನ ಹೇಳ್ತಾರೆ ಸೃಷ್ಟಿಕರ್ತ. ಸೊ ನಾವೇನ್ ಅನ್ಕೊಂಡ್ಬಿಟ್ಟಿದೀವಿ, ಬ್ರಹ್ಮ ಅಂತಂದ್ರೆ ಎಲ್ಲೋ ಕುತ್ಕೊಂಡಿದ್ದಾನೆ, ಅದನ್ನ 3 ಮುಖಗಳಿದ್ದಾವೆ, ಅವನ ಹೆಂಡತಿ ಸರಸ್ವತಿ, ಹೌದಿಲ್ಲ, ಅವರೆಲ್ಲ ಬ್ರಹ್ಮಲೋಕದಲ್ಲಿದ್ದಾರೆ ಅಂತ ಹೇಳ್ತಿದ್ದಾರೆ. ಆದ್ರೆ ನಮ್ಮ ವೇದಗಳು, ಉಪನಿಷತ್ತುಗಳು ಏನ್ ಹೇಳ್ತಿದ್ದಾವೆ? ಹೇಳಿ ಹೇಳಿ, ಕರೆಕ್ಟ್ ಹೇಳಿ. ಎಸ್, ಅಹಂ ಬ್ರಹ್ಮಾಸ್ಮಿ. ಜಸ್ಟ್ ನಾನು ಇವಾಗ ಹೇಳಿದೆ ತಾನೆ. ನಮಗೇನ್ ಮೂವೀಸ್ಗಳಲ್ಲಿ ಏನ್ ತೋರಿಸಿದೆ ಅಂದ್ರೆ ಬ್ರಹ್ಮ ಎಲ್ಲೋ ಬೇರೆ ಲೋಕದಲ್ಲಿದ್ದಾನೆ ಅಂತ ಹೇಳಿ. ಆದ್ರೆ ನಮ್ಮ ಉಪನಿಷತ್ತುಗಳು, ವೇದಗಳು ಏನ್ ಹೇಳ್ತಿದ್ದಾವೆ? ಅಹಂ ಬ್ರಹ್ಮಾಸ್ಮಿ. ಏನಂತ ಹೇಳ್ತಿದ್ದಾವೆ? ಅಯಾಂ ಬ್ರಹ್ಮ. ಅಯಾಂ ಬ್ರಹ್ಮ ಅಂದ್ರೆ 3 ಮುಖ ಇದೆ ಅಂತಲ್ಲ. ಐ ಆಮ್ ದ ಕ್ರಿಯೇಟರ್. ಐ ಆಮ್ ದ ಕ್ರಿಯೇಟರ್. ನಾವು ಮಿಸ್ಟೇಕ್ ಮಾಡ್ಕೊಂಡು ಏನ್ ಮಾಡ್ಕೊಳ್ತೀವಿ, ಎಲ್ಲೋ ಬೇರೆಯವ್ರು ಕೂತ್ಕೊಂಡು ನಮ್ಮ ಲೈಫ್ ನ ಕ್ರಿಯೇಟ್ ಮಾಡ್ತಿದ್ದಾರೆ ಅಂತ. ದಿಸ್ ಇಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ವಿಚ್ ವಿ ಲರ್ನ್ ಇನ್ ಉಪನಿಷತ್ಸ್. ಸೊ ಉಪನಿಷತ್ತಲ್ಲಿ ನಾವು ಇದನ್ನ ಕಲ್ತ್ಕೊಳ್ತೀವಿ. ಏನಂತಂದ್ರೆ ಐ ಆಮ್ ದ ಕ್ರಿಯೇಟರ್. ಕ್ರಿಯೇಟರ್ ಆಫ್ ವಾಟ್? ಎಸ್, ಪರ್ಫೆಕ್ಟ್. ಸೊ ನಮ್ಮ ಲೈಫ್ ನ ನಿರ್ಮಾಣ ಮಾಡ್ಕೊಳ್ಳೋದು ನಾವೇ, ಬೇರೆಯವ್ರು ಯಾರು ಮಾಡಲ್ಲ. ಸೊ ಇದನ್ನ ನಮ್ಮ ಉಪನಿಷತ್ತುಗಳು ಸಾರ್ತವೆ. ಸೊ ಇದು ನಮ್ಮ ಬೇಬಿಗೆ ಯಾವ ತರ ಯೂಸ್ ಆಗುತ್ತೆ ಅಂತ ನಾನು ಚೆಕ್ ಮಾಡೋಣ. ಸೊ ಪ್ರತಿಯೊಬ್ಬರಿಗೂ ಒಂದೊಂದು ಹ್ಯಾಪಿನೆಸ್ ಇರುತ್ತೆ. ಒಬ್ಬೊಬ್ಬರಿಗೆ ಚೆನ್ನಾಗಿರೋ ಡ್ರೆಸ್ ಹಾಕೊಳ್ಬೇಕು, ಒಬ್ಬೊಬ್ಬರಿಗೆ ಚೆನ್ನಾಗಿರೋ ಊಟ ಮಾಡ್ಬೇಕು, ಇಲ್ಲ ಒಬ್ಬೊಬ್ಬರಿಗೆ ಚೆನ್ನಾಗಿ ಶೋ ಆಫ್ ಮಾಡ್ಬೇಕು, ಅಥವಾ ಒಬ್ಬೊಬ್ಬರಿಗೆ ಇನ್ನೊಬ್ಬರಿಗೆ ಒಳ್ಳೇದು ಮಾಡ್ಬೇಕು. ಈ ತರ ಒಬ್ಬೊಬ್ಬರದ್ದು ಒಂದೊಂದರ ಹ್ಯಾಪಿನೆಸ್ ಇಸ್ ಡಿಫ್ರೆಂಟ್. ಸೊ ನಿಜವಾಗ್ಲೂ ನಾನು ಅಬ್ಸರ್ವ್ ಮಾಡಿದಂಗೆ ಎಲ್ಲರಿಗೂ ಹ್ಯಾಪಿನೆಸ್ ಸಿಗಲ್ಲ ಅಂತೆಲ್ಲ ಕೆಲವೊಬ್ಬರು ಹೇಳ್ತಾರೆ. ಸೊ ಲಾಂಗ್ ಟರ್ಮ್ ಹ್ಯಾಪಿನೆಸ್ ಯಾವತ್ತೂ ಕೂಡ ಸಿಗಲ್ಲ, ಜಸ್ಟ್ ಹ್ಯಾಪಿನೆಸ್ ಯಾವತ್ತೂ ಕೂಡ ಶಾರ್ಟ್ ಟರ್ಮ್ ಇರುತ್ತೆ ಅಂತ ಹೇಳಿರ್ತಾರೆ. ನೀವೆಲ್ಲ ಕೇಳಿರ್ತೀರಿ ಈ ಮಾತುಗಳನ್ನ, ಹೌದಾ? ಅಂದ್ರೂ ಕೂಡ ಲಾಂಗ್ ಟರ್ಮ್ ಹ್ಯಾಪಿನೆಸ್ ನಾವು ಯಾವ ತರ ಅಚೀವ್ ಮಾಡಬಹುದು ಅನ್ನೋದಕ್ಕೆ ಸ್ವಲ್ಪ ಇವತ್ತು ಚರ್ಚೆ ಮಾಡೋಣ. ಅದು ಕೂಡ ಅಹಂ ಬ್ರಹ್ಮಾಸ್ಮಿ ಅನ್ನೋ ಒಂದು ಬೆಳಕಿನ ಮೂಲಕ. ಸೊ ಪ್ರತಿಯೊಬ್ಬ ಮನುಷ್ಯನಿಗೆ ಯಾವಾಗ ತುಂಬಾ ಸಂತೋಷ ಆಗುತ್ತೆ ಅಂತಂದ್ರೆ, ವೆನ್ ಹಿ ಆರ್ ಶಿ ಕ್ರಿಯೇಟ್ಸ್ ಸಮಥಿಂಗ್. ಅಬ್ಸರ್ವ್ ಮಾಡಿ, ವೆನ್ ಹಿ ಆರ್ ಶಿ ಕ್ರಿಯೇಟ್ಸ್ ಸಮಥಿಂಗ್. ಏನಿರಲ್ಲ ಅಲ್ಲಿ ನೀವೇನೋ ಒಂದು ಮಾಡ್ತೀರಾ, ಸಮಥಿಂಗ್ ಯು ಕ್ರಿಯೇಟ್. ಹೊಸ ಮನೆ ಕಟ್ಸ್ತೀರಾ, ಎಷ್ಟೊಂದು ಕಷ್ಟಪಟ್ಟು ಕಟ್ಟಿಸ್ತೀರಾ. ಫುಲ್ ಓಪನಿಂಗ್ ಮಾಡೋವಾಗಂತೂ ನಿಮ್ ಮೈ ತುಂಬಾ ಎಲ್ಲ ಡೋಪಾಮಿನ್ ತುಂಬ್ಕೊಂಡ್ಬಿಟ್ಟಿರುತ್ತೆ, ಹೌದಾ? ಫುಲ್ ಖುಷಿಯಲ್ಲಿ ಕುಣಿದಾಡ್ತಿರ್ತೀರಿ ಒಳಗಡೆಯಿಂದ. ಯಾಕಂದ್ರೆ ಎಲ್ಲರೂ ಬಂದು ಗೆಸ್ಟ್ಗಳು ಹೊಸ ಮನೆ ಕಟ್ಸ್ಬಿಟ್ಲು, ಕಂಗ್ರಾಚುಲೇಷನ್ ಅಂತ ಹೇಳ್ತಿರ್ತಾರೆ. ಯಾಕಂದ್ರೆ ಯು ಹ್ಯಾವ್ ಕ್ರಿಯೇಟೆಡ್ ಸಮಥಿಂಗ್, ಹೌದಾ? ಸೊ ಅದೇ ರೀತಿ ಸ್ಪೆಷಲಿ ಬಿಸ್ನೆಸಸ್ ಮಾಡ್ತಿರ್ತಾರೆ ನೋಡಿ, ಯಾವ್ದಾದ್ರು ಎಂಟರ್ಪ್ರಿನರ್ಸ್ ಇರ್ಬೋದು, ದೇ ಆರ್ ಕ್ರಿಯೇಟಿಂಗ್ ಸಮಥಿಂಗ್. ಏನೋ ಒಂದು ಪ್ರಾಡಕ್ಟ್ ಮಾಡ್ತಿದ್ದಾರೆ, ಏನೋ ಒಂದು ಸರ್ವಿಸಸ್ ಕೊಡ್ತಿದ್ರು, ಅವ್ರಿಗೆ ಏನೋ ಒಂದು ಒಳಗಡೆ ಎಷ್ಟೊಂದು ಖುಷಿ ಆಗ್ತಾ ಇರುತ್ತೆ. ಆ ಖುಷಿನ ತಡ್ಕೊಳಕ್ಕಾಗಲ್ಲ ಅವ್ರಿಗೆ, ಸುಮ್ಮನೆ ಮಾಡ್ತಾನೆ ಇರ್ತಾರೆ. ಅಬ್ಸರ್ವ್ ಮಾಡಿ ನೀವು ಬೇಕಂದ್ರೆ, ಯಾರೇ ಏನೇನೋ ಒಂದು ಕ್ರಿಯೇಟ್ ಮಾಡ್ತಿದ್ರೆ ಅಂದ್ರೆ ಅವ್ರು ಒಳಗಡೆಯಿಂದ ಖುಷಿಯನ್ನ ಅನುಭವಿಸ್ತಾ ಇದ್ದಾರೆ. ಇದನ್ನ ತುಂಬಾ ತುಂಬಾ ರೇರ್ ಆಗಿ ನಮಗೆ ಹೇಳ್ಕೊಟ್ಟಿದ್ದಾರೆ, ಯಾರು ಹೇಳ್ಕೊಟ್ಟಿಲ್ಲ. ಇದನ್ನ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ಬೇಕಂದ್ರೆ ಅದು ಅಹಂ ಬ್ರಹ್ಮಾಸ್ಮಿ ಇದೆಯಲ್ಲ, ಅದನ್ನ ನಾವು ಅರ್ಥ ಮಾಡ್ಕೊಂಡ್ರೆ ಇಲ್ಲಿ ಅರ್ಥ ಆಗುತ್ತೆ. ಸೊ ಇವಾಗ ನೀವು ಪ್ರೆಗ್ನೆನ್ಸಿಲಿ ನಾವು ನಿಮಗೆ ಕನೆಕ್ಟ್ ಮಾಡಿ ಹೇಳ್ಬೇಕು ಅಂತಂದ್ರೆ, ಸಡನ್ಲಿ ಪ್ರೆಗ್ನೆಂಟ್ ಅಂತ ಗೊತ್ತಾದ ತಕ್ಷಣ ನಿಮ್ಗೆ ಬೇಬಿ ತುಂಬಾ ಎಷ್ಟೊಂದು ವರ್ಷದಿಂದ ನೀವು ಕಾಯ್ತಿರ್ತೀರ, ಅಥವಾ ನೀವು ಬೇಬಿ ಆಗ್ಬೇಕು ಅಂತ ನೀವು ಪ್ರೇ ಎಲ್ಲ ಮಾಡಿರ್ತೀರ. ಸಡನ್ಲಿ ನೀವು ಪ್ರೆಗ್ನೆಂಟ್ ಆದ ತಕ್ಷಣ ಒಂದು ಮೈಂಡ್ ಸೆಟ್ ಶಿಫ್ಟ್ ಆಗ್ಬಿಡುತ್ತೆ. ಫುಲ್ ಖುಷಿ ಶುರು ಆಗುತ್ತೆ ಬಾಡಿಯಲ್ಲೆಲ್ಲ ಲೇಡೀಸ್ಗೆ, ಹೌದಾ? ಎಕ್ಸ್ಪೀರಿಯನ್ಸ್ ಮಾಡ್ತಿದ್ದೀರಾ, ಹೌದಾ? ಸೊ ಅಬ್ಸರ್ವ್ ಮಾಡಿ, ಏನಕ್ಕೆ ಇಷ್ಟೊಂದು ಖುಷಿ ಆಗ್ತಿದೆ? ನೀವೇನು ಮಾಡ್ತಿಲ್ಲ ಅಲ್ಲಿ, ಆ ತಂತಾನೆ ಆಗ್ತಾ ಇದೆ, ಹೌದಾ? ಸೊ ಎದಕ್ಕೆ ನಿಮಗೆ ಖುಷಿ ಆಗ್ತಿದೆ ಅಂದ್ರೆ, ಯು ಆರ್ ಕ್ರಿಯೇಟಿಂಗ್ ಸಮಥಿಂಗ್. ಯು ಆರ್ ಕ್ರಿಯೇಟಿಂಗ್, ಅದು ಕೂಡ ಸಮಥಿಂಗ್ ಗ್ರೇಟೆಸ್ಟ್ ಯು ಆರ್ ಕ್ರಿಯೇಟಿಂಗ್. ಒಂದು ಲೈಫ್ ನ ಕ್ರಿಯೇಟ್ ಮಾಡ್ತಿದ್ದೀರಿ.
ಅದೇ ರೀತಿ ಜೆಂಟ್ಸ್ಗೆ ಯಾವಾಗ ಹ್ಯಾಪಿ ತುಂಬಾ ಖುಷಿ ಆಗುತ್ತೆ ಅಂತಂದ್ರೆ, ಎಲ್ಲರಿಗೂ ಏನಾದ್ರು ಒಂದು ಬಿಸ್ನೆಸ್ ಮಾಡ್ಬೇಕು ಅನ್ನೋ ಆಸೆ ಇರುತ್ತೆ. ಜೆಂಟ್ಸ್ಗೆ ತುಂಬಾ ಜನರಿಗೆ ಕನಸಿರುತ್ತೆ, ಅದನ್ನ ಮಾಡ್ಬೇಕು ಇದನ್ನ ಮಾಡ್ಬೇಕು ಅಂತ ಹೇಳಿ. ಆ ಕನಸನ್ನ ಅವ್ರು ಯಾವತ್ತು ಫಾಲೋ ಮಾಡಿ ಅದಕ್ಕೆ ಹಾರ್ಡ್ ವರ್ಕ್ ಮಾಡಿ ಎಫರ್ಟ್ಸ್ ಹಾಕಿ ಆ ಕನಸನ್ನ ಅಚೀವ್ ಮಾಡ್ತಾರೆ ನೋಡಿ, ಕ್ರಿಯೇಟ್ ಮಾಡ್ತಾರೆ ನೋಡಿ, ಅವ್ರಿಗೆ ತುಂಬಾ ತುಂಬಾ ಖುಷಿ ಆಗುತ್ತೆ. ಅದ್ರ ರಿಟರ್ನ್ಸ್ ಏನಿರುತ್ತೆ ಅನ್ನೋದು ಸೆಕೆಂಡರಿ, ಬಟ್ ವೆನ್ ದೇ ವರ್ಕ್ ಆನ್ ಇಟ್ ಅಂಡ್ ವೆನ್ ದೇ ಕ್ರಿಯೇಟ್ ಇಟ್, ದಟ್ ಹ್ಯಾಪಿನೆಸ್ ಇಸ್ ಇಟ್ ಸೆಲ್ಫ್ ಇಸ್ ಡಿಫ್ರೆಂಟ್. ಹೈ ಲೆವೆಲ್ ಹ್ಯಾಪಿನೆಸ್ ಇರುತ್ತೆ. ಸೊ ಅದನ್ನೇ ಇಲ್ಲಿ ಅಹಂ ಬ್ರಹ್ಮಾಸ್ಮಿ ಅಂತ ಹೇಳ್ತಾರೆ. ಯು ಹ್ಯಾವ್ ದ ಪವರ್ ಟು ಕ್ರಿಯೇಟ್. ಇವಾಗ ಇದ್ರದ್ದು ನೆಕ್ಸ್ಟ್ ಲೆವೆಲ್ ಅರ್ಥ ಮಾಡ್ಕೊಂಡು, ನಮ್ಗೆಲ್ಲರಿಗೂ ಭಗವಂತ 2 ಕೈ 2 ಕಾಲು 2 ಕಣ್ಣು 1 ಮೂಗು 1 ಬಾಯಿ 1 ತಲೆ ಕೊಟ್ಟಿದಾರಲ್ಲ. ಏನಾದ್ರು ಅಚೀವ್ಮೆಂಟ್ ಮಾಡಿದಾರಲ್ಲ, ಅವ್ರಿಗೆ ಏನಾದ್ರು ಬೇರೆ ಕೊಟ್ಟಿದಾರ? 10 ತಲೆ 20 ಕೈ ಕೊಟ್ಟಿದಾರ? ನೋಡಿದಿರ ಅಂತವ್ರನ್ನ ಫೋಟೋದಲ್ಲಿ ನೋಡಿದ್ವಿ, ರಾವಣ ಅಂತ ಒಬ್ಬ ಇದ್ದ ಅಂತ ಹೇಳಿ. ಬಟ್ ನಾವಂತೂ ಪರ್ಸನಲಿ ನೋಡಿಲ್ಲ ತಾನೆ, ಯಾರು ನೋಡಿಲ್ಲ. ಸೊ ಅಂದ್ರೂ ಕೂಡ ಅವ್ರು ಅಷ್ಟೇ ಒಂದೇ ತಲೆ ಹಿಡ್ಕೊಂಡು 2 ಕೈ ಹಿಡ್ಕೊಂಡು ಅವ್ರು ಅಷ್ಟೇ ಅಚೀವ್ಮೆಂಟ್ ಮಾಡಿದ್ದಾರೆ. ಆದ್ರೆ ನಾವೆಲ್ಲ ಎಷ್ಟೊಂದು ಜನ ಸಮಾಜದಲ್ಲಿ ಅಚೀವ್ಮೆಂಟ್ ಮಾಡಿಲ್ಲ. ಕಾರಣ ಏನು ಅನ್ನೋದಕ್ಕೆ ಮತ್ತೆ ಅಹಂ ಬ್ರಹ್ಮಾಸ್ಮಿನೇ ಉತ್ತರ ನಿಂತ್ಕೊಳ್ಳುತ್ತೆ. ವೆನ್ ಯು ಹ್ಯಾವ್ ದ ಪವರ್ ಟು ಕ್ರಿಯೇಟ್, ಯು ಕ್ಯಾನ್ ಕ್ರಿಯೇಟ್ ಹೈಯರ್ ಥಿಂಗ್ಸ್ ಆರ್ ಲೋವರ್ ಥಿಂಗ್ಸ್. ಭಗವಂತ ಏನ್ ಕೊಟ್ಟಿದ್ದಾನೆ? ಯು ಹ್ಯಾವ್ ದ ಪವರ್ ಟು ಕ್ರಿಯೇಟ್ ವಾಟ್ ಎವರ್ ಯು ವಾಂಟ್ ಟು ಕ್ರಿಯೇಟ್, ಯು ಕ್ಯಾನ್ ಕ್ರಿಯೇಟ್. ವೆದರ್ ಇಟ್ ಈಸ್ ಅ ಸ್ಮಾಲರ್ ಥಿಂಗ್ಸ್ ಆರ್ ಹೈಯರ್ ಥಿಂಗ್ಸ್, ಇಟ್ಸ್ ಅಪ್ ಟು ಯು ಅಂತ ಹೇಳಿದ್ದಾರೆ ಭಗವಂತ. ಇಲ್ಲೇ ಟ್ವಿಸ್ಟ್. ತುಂಬಾ ಜನ ಏನ್ ಚಾಯ್ಸ್ ಮಾಡ್ಕೊಳ್ತಾರೆ ಅಂತಂದ್ರೆ ಈಸಿಯೆಸ್ಟ್ ಥಿಂಗ್ಸ್ ನ ಚಾಯ್ಸ್ ಮಾಡ್ಕೊಳ್ತಾರೆ. ಈಸಿಯೆಸ್ಟ್ ಥಿಂಗ್ಸ್ ಯಾವುದು? ಟು ಕ್ರಿಯೇಟ್ ಸ್ಮಾಲ್ ಥಿಂಗ್ಸ್. ಸ್ಮಾಲ್ ಥಿಂಗ್ ಯಾವುದು? ಒಂದು ಮನೆ ಕಟ್ಸ್ಕೊಳ್ಳೋದು, ಒಂದು ಕಾರ್ ತಗೊಳ್ಳೋದು, ಚೆನ್ನಾಗಿರುವಂತ ಆಭರಣಗಳನ್ನ ಕೊಡ್ಕೊಳ್ಳೋದು. ಇದನ್ನು ನಾವು ಅಚೀವ್ಮೆಂಟ್ ಅನ್ಕೊಂಡ್ಬಿಡ್ತೀವಿ. ತುಂಬಾ ಜನ ಸೊಸೈಟಿಯಲ್ಲಿ 90% ಜನ ಸೊಸೈಟಿಯಲ್ಲಿ ಇದನ್ನೇ ದೊಡ್ಡ ಅಚೀವ್ಮೆಂಟ್ ಅನ್ಕೊಂಡ್ಬಿಡ್ತಾರೆ. ಸೊ ಬಟ್ ದೀಸ್ ಆರ್ ಸ್ಮಾಲರ್ ಥಿಂಗ್ಸ್. ದೀಸ್ ಆರ್ ವೆರಿ ವೆರಿ ಸ್ಮಾಲರ್ ಥಿಂಗ್ಸ್. ನಮ್ದು ಎಲ್ಲ ಎನರ್ಜಿ ಎದಕ್ಕೆ ಹೋಗ್ಬಿಡುತ್ತೆ ಅಂತಂದ್ರೆ ಒಂದ್ ಮನೆ ಕಟ್ಸ್ಕೊಳ್ಳೋಕೆ. ಮನೆ ಕಟ್ಟಿ ನೋಡು, ನಿಮ್ದೆಲ್ಲ ಮದುವೆ ಮಾಡಿದ್ಮೇಲೆ ಗೊತ್ತಾಗಿರುತ್ತೆ. ಎಲ್ಲರೂ ನಗ್ತಾ ಇದ್ದೀರಾ, ಇಷ್ಟೊಂದೆಲ್ಲ ಖರ್ಚುಗಳು ಬಂದಿದೆ ಅಂತೇಳಿ. ಸೊ ಮದುವೆ ಮಾಡೋದ್ರಲ್ಲಿ, ಮನೆ ಕಟ್ಟೋದ್ರಲ್ಲಿ ನಮ್ದು ಪೂರ್ತಿ ಜೀವನದ ಶಕ್ತಿ ಎಲ್ಲ ಹಾಕಿ ಅದನ್ನೇ ಮಾಡ್ತಿದ್ವಿ. ಈಸ್ ಇಟ್ ಕರೆಕ್ಟ್ ಅನ್ನೋ ಪ್ರಶ್ನೆ ಬರುತ್ತೆ. ಎಲ್ಲರೂ ಅದನ್ನೇ ಮಾಡ್ತಿದ್ರೆ ನಾವು ಅದನ್ನೇ ಮಾಡ್ಬೇಕಾ? ಸಮಾಜ ಎಲ್ಲ ಅದನ್ನೇ ಮಾಡ್ತಾ ಇದೆ. 90% ಆಫ್ ಜನ ಅದನ್ನೇ ಮಾಡ್ತಿದ್ದಾರೆ ಅಂದ್ರೆ ನಾವು ಅದನ್ನೇ ಮಾಡ್ಬೇಕಾ ಅನ್ನೋ ಪ್ರಶ್ನೆ ಬರುತ್ತೆ. ಎಲ್ಲರೂ ಅದನ್ನೇ ಮಾಡ್ತಿದ್ರೆ ನಾವು ಕೂಡ ಅವ್ರ ತರನೇ ಇರ್ತೀವಿ, ಹೌದಾ? ನಾವ್ ಯಾವಾಗ ಅವ್ರು ಬಿಟ್ಟು ಬೇರೆ ದಿನ ಯಾವ್ದನ್ನ ಮಾಡ್ತಿಲ್ವ, ಅವಾಗ ನಾವು ಅವ್ರಿಗಿಂತ ಮೇಲೆ ಹೋಗ್ತೀವಿ. ಸೊ ಫಸ್ಟ್ ನಾವು ಪಾಯಿಂಟ್ ಏನಂತ ಮಾಡ್ಕೊಂಡ್ವಿ? ಎವ್ರಿ ಸೋಲ್ ವಾಂಟ್ಸ್ ಟು ರೈಸ್ ಹೈಯರ್ ಅಂಡ್ ಹೈಯರ್. ಸೆಕೆಂಡ್ ಪಾಯಿಂಟ್ ನಾವೇನ್ ಅರ್ಥ ಮಾಡ್ಕೊಂಡ್ವಿ? ವಿ ಆರ್ ದ ಕ್ರಿಯೇಟರ್. ವಿ ಆರ್ ದ ಕ್ರಿಯೇಟರ್. ಸೊ ಇವಾಗ ನೀವು ಫಾರ್ ಎಕ್ಸಾಂಪಲ್ ನಿಮ್ದು ಎಲ್ಲರ ಫ್ಯಾಮಿಲೀಸ್ಗಳಲ್ಲಿ, ನನ್ನ ಫ್ಯಾಮಿಲಿಗಳಲ್ಲಿ ಸೇರ್ಕೊಂಡು ಮೋಸ್ಟ್ ಆಫ್ ದ ಫ್ಯಾಮಿಲೀಸ್ ಅಲ್ಲಿ ಫೈನಾನ್ಷಿಯಲ್ ಜಗಳ ಇರುತ್ತೆ. ಯಾವುದು ಅಂತಂದ್ರೆ ಅತ್ತೆ ಮಾವರು ಪ್ರಾಪರ್ಟೀಸ್ ಇಶ್ಯೂ ಇರುತ್ತೆ. ಬರ್ಬೇಕಾಗಿತ್ತು ಕೊಟ್ಟಿಲ್ಲ, ದೊಡ್ಡವರು ಮೋಸ ಮಾಡಿದ್ರು, ಚಿಕ್ಕವ್ರು ಕಿತ್ಕೊಂಡವರು, ಹೌದಾ? ಜಗಳ ಎಲ್ಲರ ಮನೆಯಲ್ಲಿ ಇದೆ. ಅದು ಎಲ್ಲರ ಮನೆಯಲ್ಲೂ ಪ್ರಾಪರ್ಟೀಸ್ ಇಶ್ಯೂ ಇದೆ. ಪ್ರಾಪರ್ಟೀಸ್ ಇಶ್ಯೂ ಫಸ್ಟ್ ಜನರೇಷನ್ ಅಲ್ಲಿ ಇರೋಲ್ಲ. ಸೆಕೆಂಡ್ ಜನರೇಷನ್ ಅದು ಥರ್ಡ್ ಜನರೇಷನ್ ಬಂದ ತಕ್ಷಣ ಫುಲ್ ಜಗಳ ಆಗುತ್ತೆ. ಕಾರಣ ಏನು ಅಂತಂದ್ರೆ ಫಸ್ಟ್ ಜನರೇಷನ್ ತುಂಬಾ ಹಾರ್ಡ್ ವರ್ಕ್ ಮಾಡಿ ಎಫರ್ಟ್ಸ್ ಹಾಕಿ ಅವ್ರು ಏನೋ ವೆಲ್ತ್ ಅನ್ನ ಕ್ರಿಯೇಟ್ ಮಾಡಿರ್ತಾರೆ. ಸೆಕೆಂಡ್ ಜನರೇಷನ್ ಮಸ್ತ್ ಮಜಾ ಮಾಡ್ತಿರ್ತಾರೆ. ಇವ್ರೇನು ಕ್ರಿಯೇಟ್ ಮಾಡಲ್ಲ ವೆಲ್ತ್, ಸೆಕೆಂಡ್ ಜನರೇಷನ್ ಅವರು. ಆದ್ರೆ ಏನ್ ಅನ್ಕೊಳ್ತಾರೆ? ಈ ವೆಲ್ತ್ ನಂಗೆ ಡಿವೈಡ್ ಆಗಿ ಬರ್ಲಿ, ಹೌದಾ? ನನಗೊಂದ್ ಸ್ವಲ್ಪ ಬರ್ಲಿ, ನೀವೊಂದ್ ಸ್ವಲ್ಪ, ನಿನಗೆ ಜಾಸ್ತಿ ಬೇಡ, ನನಗೆ ಜಾಸ್ತಿ ಬೇಡ, ನೀನ್ ಜಾಸ್ತಿ ತಗೊಂಡೆ, ನಾನು ಜಾಸ್ತಿ ತಗೊಂಡೆ. ಇದೇ ತಾನೆ ಎಲ್ಲರ ಮೇಲೆ ಜಗಳ ಇರೋದು. ಸೇಮ್. ಎಷ್ಟು ಜನ ಒಪ್ಕೊಳ್ತೀರಾ? ಇಲ್ಲಿ ನೋಡಿ, ಆಲ್ಮೋಸ್ಟ್ 90% ಜನರಲ್ಲಿ ಇದೇ ಪ್ರಾಬ್ಲಮ್ ಇದೆ. ಅಂದ್ರೆ ಸೊಸೈಟಿಯಲ್ಲಿ 90% ಇದೇ ಪ್ರಾಬ್ಲಮ್ ಇದೆ ತಾನೆ. ಇವ್ರಿಗೆ ಎದಕ್ ಜಗಳ ಬರ್ತಾ ಇದೆ ಅಂದ್ರೆ ದೇ ಆರ್ ನಾಟ್ ಕ್ರಿಯೇಟಿಂಗ್ ಎನಿಥಿಂಗ್. ಇವ್ರೇನು ಕ್ರಿಯೇಟ್ ಮಾಡ್ತಿಲ್ಲ, ಬೇಕು ಅಂತ ಹೇಳ್ತಿದ್ದಾರೆ. ಯಾವಾಗ ನಾವೇನು ಕ್ರಿಯೇಟ್ ಮಾಡ್ಲಾರ್ದಂಗ್ ಬೇಕು ಅಂತ ಅನ್ಕೊಳ್ತೀವಲ್ಲ, ಅವಾಗ ಜಗಳ ಆಗೋದು. ಜಗಳ ಯಾವತ್ತಾಗತ್ತೆ ಅಂತಂದ್ರೆ ನಾವು ಕ್ರಿಯೇಟ್ ಮಾಡ್ತಿಲ್ಲ ವೆಲ್ತ್, ಬಟ್ ವಿ ವಾಂಟ್ ವೆಲ್ತ್. ಅವಾಗಲೇ ಜಗಳ ಆಗುತ್ತೆ. ನೀವು ಈ ಕಾನ್ಸೆಪ್ಟ್ ನ ನಿಮ್ಮ ಮಗುವಿಗೆ ಹೇಳ್ಕೊಡ್ಬೇಕು. ಯಾಕಂತಂದ್ರೆ ಸೇಮ್ ಜನರೇಷನ್ಸ್ ಟು ಜನರೇಷನ್ಸ್ ಪಾಸ್ ಆಗ್ತಾನೆ ಇರ್ಬೇಕಾ ಜಗಳಗಳು? ನಮ್ ಬೇಬಿ ಡಿಫ್ರೆಂಟ್ ಆಗಿರ್ಬೇಕು ತಾನೆ. ನಮ್ ಬೇಬಿ ಸ್ಪೆಷಲ್ ಆಗಿರ್ಬೇಕು. ನಮ್ ಬೇಬಿ ನೆಕ್ಸ್ಟ್ ಬರುವಂತ ಬೇಬಿ ಪವರ್ಫುಲ್ ಆಗಿರ್ಬೇಕು, ಗ್ರೇಟ್ ಬೇಬಿ ಆಗ್ಬೇಕು. ದೀಸ್ ಆರ್ ದ ಸಿಂಪಲ್ ಹ್ಯೂಮನ್ ಕಾನ್ಸೆಪ್ಟ್ಸ್. ಎಲ್ಲರ ಮನೆಯಲ್ಲಿರುವಂತ ಇದು ಸೇಮ್ ಕಾನ್ಸೆಪ್ಟ್ ನನಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ.
ಸೊ ಎಲ್ಲರ ಮನೆಯಲ್ಲಿರುವಂತ ಅಟ್ಲೀಸ್ಟ್ ನಮ್ಮ ಬರುವಂತ ನೆಕ್ಸ್ಟ್ ಜನರೇಷನ್ ಆದ್ರೂ ಸ್ವಲ್ಪ ಡಿಫ್ರೆಂಟ್ ಆಗಿರ್ಬೇಕು. ಅವ್ರು ಜಗಾಡಿ ಸುಮ್ಮನೆ ಹೊಡೆದಾಡ್ಕೊಂಡು ಸಾಯ್ಬೇಕು. ಸೊ ಅದಕ್ಕೆ ಏನ್ ಮಾಡ್ಬೇಕು ಅಂತಂದ್ರೆ ಅವರಿಗೆ ಈ ಕಾನ್ಸೆಪ್ಟ್ ನ ಹೇಳ್ಕೊಡ್ಬೇಕು. ಯು ಹ್ಯಾವ್ ದ ಪವರ್ ಟು ಕ್ರಿಯೇಟ್. ಯು ಹ್ಯಾವ್ ದ ಪವರ್ ಟು ಕ್ರಿಯೇಟ್. ಯು ಮಸ್ಟ್ ಕ್ರಿಯೇಟ್ ಹೈಯರ್ ಥಿಂಗ್ಸ್. ಯು ಮಸ್ಟ್ ಕ್ರಿಯೇಟ್ ಗ್ರೇಟರ್ ಥಿಂಗ್ಸ್. ನಿನ್ನ ಎನರ್ಜಿ, ನಿನ್ನ ಲೈಫಲ್ಲಿ ಇರುವಂತ ಎನರ್ಜಿ, ನಿನ್ನ ಟ್ಯಾಲೆಂಟ್, ನಿನ್ನ ಇಂಟೆಲಿಜೆನ್ಸ್, ನೀನು ಯಾವತ್ತೂ ಕೂಡ ಟು ಕ್ರಿಯೇಟ್ ಹೈಯರ್ ಥಿಂಗ್ಸ್ ಮಾತ್ರ ಯೂಸ್ ಮಾಡು ಅಂತ ನಿಮ್ಮ ಬೇಬಿಗೆ ನೀವು ಹೇಳ್ಬೇಕು. ಹೇಳ್ತೀರಾ? ಎಷ್ಟು ಜನ ಹೇಳ್ತೀರಾ? ಫುಲ್ ಕೈ ಎತ್ತಿ. ಇನ್ನು ಮೇಲೆ. ಎಸ್. ಸೊ ಎಲ್ಲರೂ ಜೈಂಟ್ಸ್ ಎತ್ತಿದ್ದೀರಾ? ನೀವು ಹೇಳ್ತೀರಾ? ಸೊ 2 ಕಾನ್ಸೆಪ್ಟ್ಸ್ ಅರ್ಥ ಮಾಡ್ಕೊಂಡ್ವಿ ನಾವು. ಫಸ್ಟ್ ಒನ್ to rise higher. Every soul wants to rise higher. Second point, aham brahmasmi. I am the creator. I am the creator ಅಷ್ಟೇ ಅಲ್ಲಿ ಹೇಳಿರೋದು. ನಮ್ಮ ಉಪನಿಷತ್ಗಳು ಯು ಆರ್ ದ ಕ್ರಿಯೇಟರ್ ಅಂತ ಹೇಳಿದ್ದಾರೆ. ಮುಂದ್ಗಡೆ ಏನೂ ಬರ್ದಿಲ್ಲ. ಮುಂದ್ಗಡೆ ಉದ್ದಕ್ಕೊಂದು ಡ್ಯಾಶ್ ಹಾಕಿದ್ದಾರೆ. ಯು ಆರ್ ದ ಕ್ರಿಯೇಟರ್ ಆಫ್ ಯುವರ್ ಸ್ಯಾಡ್ನೆಸ್. ಯು ಆರ್ ದ ಕ್ರಿಯೇಟರ್ ಆಫ್ ಯುವರ್ ಮಿಸರಿ. ಯು ಆರ್ ದ ಕ್ರಿಯೇಟರ್ ಆಫ್ ಯುವರ್ ಆಂಗ್ಸೈಟಿ. ಯು ಕ್ಯಾನ್ ಕ್ರಿಯೇಟ್ ವಾಟ್ ಎವರ್ ಯು ವಾಂಟ್. ನಿಮ್ಮ ಮನೆಯಲ್ಲಿ ಯು ಆರ್ ದ ಕ್ರಿಯೇಟರ್ ಆಫ್ ಯುವರ್ ಮನೆ ಜಗಳ. ಓಕೆ, ನೋಡಿ ಎಲ್ಲ ನೆನಪಿದ್ದಾರೆ. ಸೊ ಹಂಗಾದ್ರೆ ನೀವೇನ ಜಗಳ ಕ್ರಿಯೇಟ್ ಮಾಡ್ತಿರೋದು. ಸೊ ಯು ಆರ್ ದ ಕ್ರಿಯೇಟರ್ ಆಫ್ ವಾಟ್ ಎವರ್ ಯು ವಾಂಟ್. ವಿಶ್ ಬರೆದ್ಬಿಟ್ಟಿದ್ದಾರೆ. ಸೊ ಲಾಂಗ್ ಡ್ಯಾಶ್ ಇದೆ, ಫಿಲ್ ಇನ್ ದ ಬ್ಲಾಂಕ್ಸ್ ತರ. ನೀವು ಫಿಲ್ ಮಾಡಿ ಯಾವ್ದಾದ್ರು ಅಂತ. ಸೊ ಇವಾಗ ಅಷ್ಟೊಂದು ಖಾಲಿ ಇದೆ ಅಂತಂದ್ರೆ ವಾಟ್ ಯು ವಾಂಟ್ ಟು ರೈಟ್? ಹೈಯರ್ ಥಿಂಗ್ಸ್, ಹೈಯರ್ ಥಿಂಗ್ಸ್, ಗ್ರೇಟರ್ ಥಿಂಗ್ಸ್. ಹೌದಾ ಇಲ್ಲ? ನಾವಂತೂ ಬರ್ದಿಲ್ಲ. ನಮ್ಮ ಬರುವಂತ ನೆಕ್ಸ್ಟ್ ಜನರೇಷನ್ ಆದ್ರೂ ಬರೀಲೇಬೇಕು. ಸೊ ಗರ್ಭ ಸಂಸ್ಕಾರದ ಬಗ್ಗೆ ನಾನು ತುಂಬಾ ಆಳವಾಗಿ ಅಧ್ಯಯನ ಮಾಡಿ ನಾನು ತಿಳ್ಕೊಂಡಿದ್ದೇನು ಅಂತಂದ್ರೆ, ಮತ್ತೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ. 80% ಬೇಬೀಸ್ ಬ್ರೈನ್ ಡೆವಲಪ್ಮೆಂಟ್ ಪ್ರೆಗ್ನೆನ್ಸಿಯಲ್ಲಿ ಆಗುತ್ತೆ ಅಂತ. ಸೊ ನಿಮ್ ಥಾಟ್ಸ್ ಮತ್ತೆ ನಿಮ್ ಎಮೋಷನ್ಸ್ ಯಾವ ತರ ಅಂದ್ರೆ ಪೇಂಟ್ ಇದ್ದಂಗೆ. ಪೇಂಟ್ ನೋಡಿರಲ್ಲ, ಮನೆಗೆಲ್ಲ ಪೇಂಟ್ ಮಾಡಿದ್ರೆ. ಸೊ ಬೇಬಿ ಒಳಗಡೆ ಯಾವ ತರ ಅಂತಂದ್ರೆ ಅದು ಸ್ಪಾಂಜ್ ಇದ್ದಂಗೆ. ಸ್ಪಾಂಜ್ ನೋಡಿದೀರಾ? ನೀರು ಹಾಕಿದ ತಕ್ಷಣ ನೀರು ಹಿಡ್ಕೊಳ್ಳುತ್ತೆ, ಮತ್ತೆ ಹಿಂಗೆ ಇಷ್ಟಿದ ತಕ್ಷಣ ನೀರು ಹೋಗ್ಬೇಕು. ಸೊ ಬೇಬಿದ ಮೈಂಡ್ ಸ್ಪಾಂಜ್ ಇದ್ದಂಗೆ. ನೀವು ಥಾಟ್ಸ್ ಮತ್ತೆ ಎಮೋಷನ್ ಪೇಂಟ್ ಇದ್ದಂಗೆ. ಒಂದ್ಸರಿ ಬೇಬಿ ಅದು ನೀವು ಸ್ಪಾಂಜ್ ತಗೊಂಡು ನಿಮ್ ಥಾಟ್ಸ್ ಎಮೋಷನ್ ಅಲ್ಲಿ ನೀವು ಹಾಕಿದ ತಕ್ಷಣ ಏನಾಗುತ್ತೆ? ಅಬ್ಸರ್ವ್ ಮಾಡ್ಕೊಳುತ್ತೆ. ಏನ್ ಅಬ್ಸರ್ವ್ ಮಾಡ್ಕೊಳ್ತಿದೆ? ಪೇಂಟ್ ಅನ್ನು ಅಬ್ಸರ್ವ್ ಮಾಡ್ಕೊಳುತ್ತೆ. ಆ ಪೇಂಟ್ ಯಾವುದು? ನಿಮ್ ಥಾಟ್ಸ್ ಅಂಡ್ ಎಮೋಷನ್ಸ್. ಯಾವಾಗ? ಅಷ್ಟೇ. ಮೊದ್ಲು ಮತ್ತೆ ಹಿಂದಿನ ಸಂಬಂಧ ಇಲ್ಲ. ಪ್ರೆಗ್ನೆನ್ಸಿಲಿ ಏನ್ ಮಾಡ್ತಿದ್ದೀರಾ? ಪ್ರೆಗ್ನೆನ್ಸಿಲಿ ನಿಮ್ಮ ತಲೆಯಲ್ಲಿ ಏನ್ ಯೋಚನೆಗಳು ಬರ್ತಾ ಇದೆ ಅಷ್ಟೇ ಇಂಪಾರ್ಟೆಂಟ್. ಹಳೇದೆಲ್ಲ ಬಿಟ್ಬಿಡಿ. ಹಳೇದು ಏನಾಗಿದೆ, ಮನೆಯಲ್ಲಿ ಜಗಳ ಏನಾಗಿದೆ, ಅದೇನಾಗಿದೆ ಅದೆಲ್ಲ ಬಿಟ್ಬಿಡಿ. ಇವಾಗ ಪ್ರೆಸೆಂಟ್ ಯು ಹ್ಯಾವ್ ದ ಪವರ್. ಸ್ಪೆಷಲಿ ಮದರ್ಸ್ ಹ್ಯಾವ್ ದ ಇಮ್ಮೆನ್ಸ್ ಪವರ್ ಟು ಚೇಂಜ್ ದ ಡೆಸ್ಟಿನಿ ಆಫ್ ಬೇಬಿ. ನಿಮ್ಮ ಮಗುವಿನ ಪೂರ್ತಿ ಭವಿಷ್ಯವನ್ನೇ ಚೇಂಜ್ ಮಾಡ್ಬಿಡ್ಬೋದು ನೀವು. ಅಷ್ಟೊಂದು ಪವರ್ ಯಾರಿಗಿದೆ? ನಿಮ್ಮ ವೈಫ್ ಇದೆ, ನಿಮಗಂತೂ ಇಲ್ಲ. ಸೊ ನೋಡಿ, ಹಸ್ಬೆಂಡ್ಸ್ಗೆ ಅದಕ್ಕೆ ನಾವು ಹೇಳೋದು, ಅದಕ್ಕೆ ಒಂದು ರಾಜಮಠದಲ್ಲಿ ಫಾದರ್ಸ್ ಮೀಟಿಂಗ್ ಅಂತ ಕೂಡ ಮಾಡ್ತೀವಿ. ಅಂತಂದ್ರೆ ನಿಮ್ಮ ವಂಶೋದ್ಧಾರಕ, ನಿಮ್ಮ ಮಗು, ನಿಮ್ಮ ಮನೆತನದ ನೆಕ್ಸ್ಟ್ ವಾರಸುದಾರ ಅಥವಾ ಮಗುವಿನ ಸಂತತಿಯನ್ನ ಮುಂದೆ ತಗೊಂಡು ಹೋಗುವಂತಹ ಒಂದು ಸಂತಾನ ಯಾರ ಮನೇಲಿ ಬರ್ತಿದೆ? ನಿಮ್ಮ ಮನೇಲಿ ಬರ್ತಿದೆ. ಯಾರು ತರ್ತಾ ಇದಾರೆ? ನಿಮ್ ವೈಫ್ ತರ್ತಾ ಇದಾರೆ. ಇವಾಗ ನೀವೇ ಪ್ರೆಗ್ನೆನ್ಸಿ ಜಗಳ ಮಾಡ್ಬೇಕಾ ಮಾಡ್ಬಾರ್ದ? ಅವ್ರು ಜಗಳ ಮಾಡಿದ್ರೆ ಅವಾಗ್ಲೂ ಮಾಡ್ಬಾರ್ದು. ಅಟ್ಲೀಸ್ಟ್ ಪ್ರೆಗ್ನೆನ್ಸಿಯಲ್ಲಿ ಅವ್ರಿಗೆ ಹೇಳಿ, ಪ್ರೆಗ್ನೆನ್ಸಿ ಆಗ್ಲಿ ಆಮೇಲೆ ನೋಡ್ಕೊಳ್ತೀನಿ, ಪ್ರೆಗ್ನೆನ್ಸಿ ಒಂದು ಮುಗಿಲಿ ಆಮೇಲೆ ನೋಡ್ಕೊಳ್ತೀನಿ ಅಂತ ಹೇಳಿ. ಇಷ್ಟೇ. ಅವಾಗ ಆಯ್ತು, ನೀವು ಕೂಡ ಪ್ರೆಗ್ನೆನ್ಸಿಯಲ್ಲಿ ಫುಲ್ ತೀರಿಸ್ಕೊಂಡ್ಬಿಡಿ ನೀವು ಕೂಡ. ಓಕೆನಾ? ಸೊ ಜೋಕ್ಸ್ ಅಪಾರ್ಟ್. ಸೊ ಮೇನ್ ಎದಕ್ಕೆ ಅಂತಂದ್ರೆ ಪ್ರೆಗ್ನೆನ್ಸಿ ಇಸ್ ವೆರಿ ವೆರಿ ಕ್ರೂಷಿಯಲ್, ವೆರಿ ವೆರಿ ಇಂಪಾರ್ಟೆಂಟ್. ಎದಕ್ಕೆ ಅಂತಂದ್ರೆ ವಿ ಆರ್ ಕ್ರಿಯೇಟಿಂಗ್ ಅ ನೆಕ್ಸ್ಟ್ ಜನರೇಷನ್. We are creating a next generation. When we have the power to create a next generation, we must create a best generation of that. Unhealthy, lazy, dull. Amma, remote tankodama. Amma, tea ಮಾಡ್ಕೊಳಮ್ಮ. ನಿಮ್ಮ ಮಕ್ಕಳು ಬಂದು ಹಿಂಗಂದ್ರೆ ನಿಮ್ಗೆ ಹೆಂಗಿರುತ್ತೆ? ಬೆಳಿಗ್ಗೆಯಿಂದ ಇಲ್ಲೇ ಬಿಟ್ಕೊಂಡಿದೀರ, ಬೈತೀರಾ ತಾನೇ ನೀವು? ಎಷ್ಟೇ ಪ್ರೀತಿ ಇದ್ರು ಕೂಡ ನೀವು ಬೈತೀರಾ. ಸೊ ಇಂಥ ಮಕ್ಕಳು ಬೇಕಾ? ಇಂಥ ಮಕ್ಕಳು ಬೇಡ ಅಂತಂದ್ರೆ ನೀವು ಕೂಡ ಹಂಗೆ ಇರಬಾರ್ದು. ಪ್ರೆಗ್ನೆನ್ಸಿ
ನೀವು ಯಾವ ತರ ಇರ್ತಿರಲ್ಲ ಮಗು ಕೂಡ ಅದೇ ತರ ಇರುತ್ತೆ. ಸೊ ನೀವು ಫುಲ್ ಆಕ್ಟಿವ್ ಆಗಿ ಎನರ್ಜೆಟಿಕ್ ಆಗಿ ಓಡಾಡ್ತಾ ಇರ್ಬೇಕು ಪ್ರೆಗ್ನೆನ್ಸಿಲಿ. ರಾಜಮತೆ ಯಾರಾದ್ರೂ ಅಟೆಂಡ್ ಆಗಿದ್ದೀರಾ? ಹ್ಯಾಂಡ್ ರೈಸ್ ಮಾಡಿ. ರಾಜಮತೆ ಏನ್ ಹೇಳಕ್ ಹೋಗಲ್ಲ, ಸೀಕ್ರೆಟ್ಸ್ ಎಲ್ಲ ತುಂಬಾ ಸೀಕ್ರೆಟ್ಸ್ ನಾವಲ್ಲಿ ರಾಜಮತೆ ಪ್ರೋಗ್ರಾಮ್ಸ್ ಅಲ್ಲಿ ಕಲಿತೀವಿ. ಯಾವ ತರ ಆಕ್ಟಿವ್ ಆಗಿರ್ಬೇಕು, ಎನರ್ಜೆಟಿಕ್ ಆಗಿರ್ಬೇಕು ಅಂತ. ತುಂಬಾ ಜನ ನಾನ್ ಪರ್ಸನಲಿ ಮಾತಾಡಿದೀನಿ, ಅವ್ರಿಗೆಲ್ಲರಿಗೂ ಬೆಡ್ ರೆಸ್ಟ್ ಹೇಳಿದ್ದಾರೆ 3rd month ವರೆಗೂ. ಮಲ್ಕೊಂಡು ತುಂಬಾ ವಾಮಿಟಿಂಗ್ಸ್ ಆಗಿ ಆರಾಮಿಲ್ದಂಗೆ ಬೆಡ್ ರೆಸ್ಟ್ ಆಗಿ ಫುಲ್ ಡಲ್ ಆಗಿ ಎದಕ್ಕಪ್ಪ ಜೀವನ ಅನ್ನೋ ತರ, ಎದಕ್ಕಾದ್ರೂ ಪ್ರೆಗ್ನೆಂಟ್ ಆಗ್ಬಿಟ್ಟೆ ನಾನು ಅನ್ನೋ ತರ ಆಗ್ಬಿಟ್ಟಿತ್ತು ಅವರಿಗೆ. ಸಡನ್ಲಿ ರಾಜಮತ ಅಟೆಂಡ್ ಆದ್ರು. 1 ತಿಂಗಳ ವೇಟ್ ಮಾಡಿ ಪ್ರೋಗ್ರಾಮ್ ಶುರು ಆಯ್ತು. ಪ್ರೋಗ್ರಾಮ್ ಅಟೆಂಡ್ ಮಾಡಿದ್ರು. ಪ್ರೋಗ್ರಾಮ್ ಅಟೆಂಡ್ ಮಾಡಿ ಏನ್ 20 ದಿವಸದ ಕ್ಲಾಸಸ್ ಅಷ್ಟೇ. ಆಮೇಲೆ ಅವ್ರಿಗೆಲ್ಲ ಸ್ಪೆಸಿಫಿಕ್ ಮೆಡಿಟೇಷನ್ಸ್, ಯೋಗ, ಎಕ್ಸರ್ಸೈಸಸ್ ಎಲ್ಲ ಹೇಳ್ಕೊಡ್ತಾರೆ. ಕೆಲವೊಂದು ಪವರ್ಫುಲ್ ಬುಕ್ಸ್ ನ ಓದಲಿಕ್ಕೆ ಕೊಡ್ತಾರೆ. ಅಷ್ಟೇ ಮಾಡಿದ್ದಾರೆ. ಜಸ್ಟ್ 20-25 ಡೇಸ್ ಅಲ್ಲಿ ಎಷ್ಟು ಆಕ್ಟಿವ್ ಆಗಿದ್ದಾರೆ ಅಂತಂದ್ರೆ ಮರ್ತು ಬಿಟ್ಟಿದ್ದಾರೆ. ನಾನು ಬೆಡ್ ರೆಸ್ಟ್ ಹೇಳಿದ್ರೆ ನನಗೆ ಅಂತ ಹೇಳಿ ಅವ್ರು ಡಾಕ್ಟರ್ ಏನಾಗಿದೆ ನಿಮ್ಗೆ ಎಷ್ಟೊಂದು ಆಕ್ಟಿವ್ ಆಗಿದ್ಯಾ ಅಂತ ಹೇಳಿ. 5th month NT ಸ್ಕ್ಯಾನ್ ಮತ್ತೆ ಅನಾಮಲಿ ಸ್ಕ್ಯಾನಿಂಗ್ ಹೋದ ತಕ್ಷಣ ಬೇಬಿ ಕೂಡ ಫುಲ್ ಆಕ್ಟಿವ್ ಆಗಿದೆ. ಸೊ ನಾವು ನೋಡಿದಂತ ರಾಜಮತಲ್ಲಿ ಮ್ಯಾಕ್ಸಿಮಮ್ ಎಲ್ಲ ತಾಯಂದ್ರಿಗೂ ಕೂಡ ಒಂದೇ ಒಂದು ಕೇಳೋದೇನಂತಂದ್ರೆ, ಪ್ರೆಗ್ನೆನ್ಸಿಲಿ ಅವರು ಸ್ಕ್ಯಾನಿಂಗ್ ಹೋದಾಗ ವಿತಿನ್ 15 to 20 minutes ಅಲ್ಲಿ ಅವ್ರು ಸ್ಕ್ಯಾನಿಂಗ್ ಆಗಿರುತ್ತೆ. ಬೇರೆಯವರಾದ್ರೆ ಜನರಲಿ ಅಂದ್ರೆ ಗರ್ಭ ಸಂಸ್ಕಾರ ಕೊಡ್ತಿಲ್ಲ, ಅವ್ರೇನು ಬೇಬಿಗೇನು ಮಾಡ್ತಾ ಇಲ್ಲ, ಜಸ್ಟ್ ಆಸ್ ಇಟ್ ಈಸ್ ಸೆಡೆಂಟರಿ ಲೈಫ್ ಲೀಡ್ ಮಾಡ್ತಾ ಇದ್ದಾರೆ ಅಂದ್ರೆ ಅವ್ರ ಮಕ್ಕಳು ಸ್ಕ್ಯಾನಿಂಗ್ ಟೈಮಲ್ಲಿ ಪ್ರೆಗ್ನೆನ್ಸಿ 5th month 3rd month ಸ್ಕ್ಯಾನಿಂಗ್ ಮಾಡ್ತಾರಲ್ಲ, ಹೋಗಿದ್ರೆ ಯಾರು ಸ್ಕ್ಯಾನಿಂಗಿಗೆ? ಓಕೆ, ಲೆಫ್ಟ್ ಹ್ಯಾಂಡ್ ರೈಸ್ ಮಾಡಿ. ಅವಾಗಿಂದ ರೈಟ್ ಹ್ಯಾಂಡ್ ರೈಸ್ ಮಾಡಿದ್ವಿ. ಓಕೆ, ಸೊ ಸ್ಕ್ಯಾನಿಂಗ್ ಈಗ ಹೋಗಿದ್ರಲ್ಲ, ಅಕ್ಕಪಕ್ಕ ಎಷ್ಟೊಂದು ಜನ ಲೈನ್ ಕೂತ್ಕೊಂಡಿರ್ತಾರೆ ಸ್ಕ್ಯಾನಿಂಗ್ ಮಾಡೋಕ್ಕೆ. ಎಲ್ಲರೂ ಪ್ರೆಗ್ನೆಂಟ್ ಮದರ್ಸ್. ಒಬ್ಬೊಬ್ರದ್ದು 10 ನಿಮಿಷ ಆಗುತ್ತೆ, ಒಬ್ಬರದ್ದು ಅರ್ಧ ತಾಸು ಆಗುತ್ತೆ, ಒಬ್ಬರದ್ದು 2 ತಾಸು ಆಗುತ್ತೆ. ಹೋಗಮ್ಮ ನಿಮ್ದಿನ್ನೂ ಬೇಬಿ ಪೊಸಿಷನ್ಸ್ ಕೊಡ್ತಾ ಇಲ್ಲ, ಮತ್ತೆ ಇನ್ನೊಂದ್ಸರಿ ಹೋಗ್ಬಾ, ಚಾಕ್ಲೇಟ್ ತಿನ್ಬಾ, ವಾಕಿಂಗ್ ಮಾಡ್ಬಾ, ಜ್ಯೂಸ್ ಕುಡ್ದು ಹೌದಾ ಇಲ್ಲ? ಇದರಲ್ಲೇ ಆಗ್ಬಿಡುತ್ತೆ. ಹಿಂಗೆ ಮಗು ಹೊಟ್ಟೆಲಿ ಹೆಂಗೆ ಮಾಡಿದ್ರೆ ಹೊರಗಡೆ ಬಂದು ಹಿಂಗೆ ಮಾಡುತ್ತೆ ಅಷ್ಟೇ. ಆದ್ರೆ ನಮ್ಮ ರಾಜಮಾತೆಲ್ಲ ಬೇಬೀಸ್ ಆರ್ ವೆರಿ ಸ್ಟ್ರಾಂಗ್, ವೆರಿ ಆಕ್ಟಿವ್, ವೆರಿ ಬ್ರೇವ್, ವೆರಿ ಪವರ್ಫುಲ್ ಆಗ್ಬಿಟ್ಟಿದ್ದಾರೆ. ಏನಕ್ಕೆ? ಪ್ರೆಗ್ನೆನ್ಸಿಲಿ ಆ ತರ ಪ್ರಾಕ್ಟೀಸಸ್ ಮಾಡ್ತಿದ್ದಾರೆ. ನಾರ್ಮಲ್ ಡೆಲಿವರೀಸ್ ಜಾಸ್ತಿ ಆಗ್ತಿದ್ದಾರೆ ನಾವು ಅಬ್ಸರ್ವ್ ಮಾಡೋದಕ್ಕೆ. ಅವ್ರಿಗೆ ಕಾನ್ಫಿಡೆನ್ಸ್ ಜಾಸ್ತಿ ಆಗಿದೆ. ಪ್ರೆಗ್ನೆನ್ಸಿಲಿ ಯಾರಾದ್ರೂ ಒಬ್ರು ಹೆಲ್ಪ್ ಬೇಕೇನೋ ಅನ್ನೋ ಭಾವನೆ ಇತ್ತು ಮೊದಲು. ಯಾವಾಗ ರಾಜಮಾತೆ ಪ್ರೋಗ್ರಾಮ್ ಅಟೆಂಡ್ ಆದ ತಕ್ಷಣ ಅವರಿಗೆ ಏನ್ ಕಾನ್ಫಿಡೆನ್ಸ್? ಯಾರು ಬೇಕಾಗಿಲ್ಲ, ನನ್ನ ಹಸ್ಬೆಂಡು ಬೇಕಾಗಿಲ್ಲ, ನಾನು ಒಬ್ಬಳೇ ಸಾಕು, ನಾನು ಬೇಕು, ನಾನು ಹ್ಯಾಂಡಲ್ ಮಾಡ್ತೀನಿ ಅಂತ ಹೇಳಿ ಅಷ್ಟೊಂದು ಅವ್ರಿಗೆ ಇನ್ನರ್ ಕಾನ್ಫಿಡೆನ್ಸ್ ಬಂದಿದೆ. ಏನಕ್ಕೆ? ಆ ಪ್ರಾಕ್ಟೀಸಸ್ ಮಾಡ್ತಿದ್ದಾರೆ. ಸೊ ದಯವಿಟ್ಟು ಗರ್ಭ ಸಂಸ್ಕಾರದಲ್ಲಿ ನಾವು ಹೇಳಿದೀವಿ ಯಾವ ತರ ಪ್ರೇಯರ್ಸ್ ಮಾಡಬೇಕು, ಪ್ರೇಯರ್ಸ್ ಎಷ್ಟು ಇಂಪಾರ್ಟೆಂಟ್ ಅಂತೆಲ್ಲ ಹೇಳಿದೀವಿ. ಸೊ ರಾಜಮಾತೆ ಕಾನ್ಸೆಪ್ಟ್ ಏನಕ್ಕೆ ನಾವು ಇಂಟ್ರೊಡ್ಯೂಸ್ ಮಾಡಿದ್ವಿ ಅಂತಂದ್ರೆ, ಹೌಎವರ್ ಯು ಆರ್ ಕ್ರಿಯೇಟಿಂಗ್ ಅ ಚೈಲ್ಡ್. ನಾವು ಹೇಳದೇ ಇರಲಿ, ಯಾರು ಹೇಳದೇ ಇರಲಿ, ನಿಮಗೊಂದು ಮಗು ಹಾಗೆ ಆಗುತ್ತೆ. ನಮ್ಮ ದೇಶದ ಪಾಪ್ಯುಲೇಷನ್ ಎಷ್ಟಿದೆ? 150. ಕಂಗ್ರಾಚುಲೇಷನ್ಸ್, ನಾವೆಲ್ಲ ಸೇರಿ ಮಾಡಿದ್ದು. ಹೌದಲ್ಲ? 150 ಕೋಟಿ ಮಾಡಿಬಿಟ್ಟಿದ್ವಿ ನಾವೆಲ್ಲ ಸೇರಿ, ನಮ್ಮ ಹಿಂದಿನ ಜನರೇಷನ್ ಅವರು. ಸೊ ನಾವೆಲ್ಲ ಬಂದು ಇನ್ನು 300 ಕೋಟಿ ಮಾಡ್ಬಿಡ್ಬೇಕಾ ಇವಾಗ? 300 ಕೋಟಿ ಅಂತೂ ಆಗಲ್ಲ. ಸೊ ಇವಾಗ ಪಾಪ್ಯುಲೇಷನ್ ಇತ್ತು, ಅದು ಅನ್ಕಂಟ್ರೋಲಬಲ್. ಮಕ್ಕಳು ಹಾಗೆ ಆಗ್ತವೆ. ಇವಾಗ ಫಾರ್ ಎಕ್ಸಾಂಪಲ್ ಟಮಾಟೆ ಬೆಳೀತಾರೆ, ಮಾರ್ಕೆಟಿಗೆ ಬರುತ್ತೆ ಅನ್ಕೊಳ್ಳಿ. ಮಾರ್ಕೆಟ್ ಅಲ್ಲಿ ಒಂದು ಒಳ್ಳೆ ಕ್ವಾಲಿಟಿ ಟೊಮೆಟೊ ಇರೋ ರೇಟು ಮತ್ತೆ ಕೆಟ್ಟ ಕ್ವಾಲಿಟಿ ಇರೋ ಟೊಮೆಟೊ ರೇಟ್ ಬೇರೆ ಇರುತ್ತೆ. ಅದೇ ರೀತಿ ಯಾವುದೇ ಒಂದು ಪ್ರಾಡಕ್ಟ್ಸ್, ಕಾರ್ಸ್ ಗಳಿಗೆ ಬೇರೆ ಬೇರೆ ಡಿಫ್ರೆಂಟ್ ವ್ಯಾಲ್ಯೂಸ್ ಇದೆ, ರೇಟ್ಸ್ ಇದೆ. ಹೌದಲ್ಲ? BMW ರೇಟೇ ಬೇರೆ, ಸುಜುಕಿ ರೇಟೇ ಬೇರೆ. ಹೌದಲ್ಲ? ಅದೇ ರೀತಿ ಬೈಕ್ಸ್ ಇಂದ ರೇಟೇ ಬೇರೆ. ಪ್ರತಿಯೊಂದು ಯಾವ್ದು ಪವರ್ಫುಲ್, ಸ್ಟ್ರಾಂಗ್ ಆಗಿ, ಎಫಿಷಿಯನ್ಸಿ ಚೆನ್ನಾಗಿರುತ್ತಲ್ಲ, ಪ್ರತಿಯೊಂದರದ್ದು ವ್ಯಾಲ್ಯೂ ಚೇಂಜ್ ಆಗ್ತಾ ಹೋಗುತ್ತೆ. ಒಂದ್ಸರಿ ಬೈಕ್ ಶೋರೂಮ್ ಇಂದ ಹೊರಗಡೆ ಬಂದ ತಕ್ಷಣ ಮುಗಿತಾನೆ. ಅದೇ ರೀತಿ ತಾಯಿ ಮಗು ಒಂದ್ಸರಿ ಹೊರಗಡೆ ಬಂದಾಗ ಮುಗಿತದೆ. ಏನು ಬಾಡಿ ಎಷ್ಟೇ ಗ್ರೋತ್ ಆಗ್ತಾ ಇದೆ, ನಮಗೆ ಕಣ್ಣು ಕಾಣಿಸ್ತಾ ಇದೆ, ಮಗು ಅಯ್ಯೋ ಓಡಾಡೋದು ಕಲ್ತ್ಕೊಂಡ್ಬಿಟ್ಟಿದೆ, ಮಗು ಮಾತಾಡೋದು ಕಲ್ತ್ಕೊಂಡ್ಬಿಟ್ಟಿದೆ ಅಂತ ಹೇಳಿ. ಅದು ಏಜ್ ಪ್ರಕಾರ ಸ್ಲೋಲಿ ಆರ್ಗನ್ಸ್ ಗ್ರೋತ್ ಆಗುತ್ತೆ ಅಷ್ಟೇ ಬಿಟ್ರೆ ಮೈಂಡ್ ಸೆಟ್ ಮಾತ್ರ ಚೇಂಜ್ ಆಗಲ್ಲ. ಅದನ್ನೇ ನಾವು ಮೇನ್ ಗರ್ಭ ಸಂಸ್ಕಾರದಲ್ಲಿ ಕಲ್ತ್ಕೊಳ್ಳೋದು. ಅದಕ್ಕೆ ಪ್ರೆಗ್ನೆನ್ಸಿ ಇಸ್ ವೆರಿ ವೆರಿ ಕ್ರೂಷಿಯಲ್, ವೆರಿ ವೆರಿ ಇಂಪಾರ್ಟೆಂಟ್. ಪ್ರೆಗ್ನೆನ್ಸಿ ಏನೇನೆಲ್ಲ ಮಾಡಬೇಕು ಅಂತೇಳಿ ಗರ್ಭ ಸಂಸ್ಕಾರ ಬುಕ್ ಅಲ್ಲಿ ಇದೆ. ದಯವಿಟ್ಟು ಆ ಬುಕ್ ನ ಓದಿ ಅಂತ ನನಗೆ ರಿಕ್ವೆಸ್ಟ್ ಮಾಡ್ತೀನಿ. ಓಕೆನಾ? ಸೊ ಫೈನಲ್ ಇನ್ನೂ ಒಂದು ಪಾಯಿಂಟ್ ಹೇಳ್ತೀನಿ. ನಾವು ಅರ್ಥ ಮಾಡ್ಕೊಂಡ್ವಿ. ಫಸ್ಟ್ ಪಾಯಿಂಟ್ ಟು ರೈಸ್ ಹೈಯರ್. ಸೆಕೆಂಡ್ ಪಾಯಿಂಟ್ ಅಹಂ ಬ್ರಹ್ಮಾಸ್ಮಿ, ಐ ಹ್ಯಾವ್ ದ ಪವರ್ ಟು ಕ್ರಿಯೇಟ್ ಸಮಥಿಂಗ್. ಸೊ ಇವೆರಡನ್ನ ಅರ್ಥ ಮಾಡ್ಕೊಂಡು ನಾವು ನೆಕ್ಸ್ಟ್ ಕಾನ್ಸೆಪ್ಟ್ ನಾವು ಯಾವಾಗ್ಲೂ ಹೇಳ್ತಿರ್ತೀವಿ, ಶ್ರೇಷ್ಠ ತಾಯಿ ಕಂಠಪಾಠ ಆಗ್ಬಿಟ್ಟಿದ್ರೆ ಎಲ್ಲ ಸೂಪರ್.
ತುಂಬಾ ಖುಷಿ. ಸೊ ಅದು ಮೈಂಡಲ್ಲಿ ಫಿಕ್ಸ್ ಆಗ್ಬಿಡ್ಬೇಕು. ಶ್ರೇಷ್ಠ ತಾಯಿ, ಶ್ರೇಷ್ಠ ಮಗು, ಶ್ರೇಷ್ಠ ಸಮ. ಐ ಆಮ್ ಡೂಯಿಂಗ್ ಸಮಥಿಂಗ್ ಗ್ರೇಟೆಸ್ಟ್ ವರ್ಕ್, ಸ್ಪೆಷಲಿ ಪ್ರೆಗ್ನೆನ್ಸಿಲಿ. ನಾನಂತೂ ಮಕ್ಕಳು ಮಾಡ್ಕೊಳ್ತಿಲ್ಲ. ಐ ಆಮ್ ಪುಟ್ಟಿಂಗ್ ಡೇ ಅಂಡ್ ನೈಟ್ ಎಫರ್ಟ್ಸ್. ಏನಕ್ಕೆ? ಬರುವಂತ ನೆಕ್ಸ್ಟ್ ಜನರೇಷನ್ ಚೆನ್ನಾಗಾಗಲಿ ಅಂತ ಹೇಳಿ. ನಾವು 2 ವರ್ಷ ಎಷ್ಟು ಕಷ್ಟಪಟ್ಟಿದೀವಿ ಅಂದ್ರೆ ಈ ಪ್ರೋಗ್ರಾಮ್ ಆರ್ಗನೈಸ್ ಮಾಡಿ ನಿಮಗೆ ನೀಟಾಗಿ ಪ್ರೆಸೆಂಟ್ ಮಾಡ್ಲಿಕ್ಕೆ ಅಂತಂದ್ರೆ ಅನ್ಇಮ್ಯಾಜಿನಬಲ್. ಅಷ್ಟೊಂದು ಎಫರ್ಟ್ಸ್ ಹಾಕಿದೀವಿ. ಸ್ಪೆಷಲ್ ನಾವೇ ಮಕ್ಕಳು ಮಾಡ್ಕೊಳ್ತಿಲ್ಲ ಇನ್ನು. ಏನಕ್ಕೆ ನಾವು ಇಷ್ಟು ಎಫರ್ಟ್ಸ್ ಹಾಕಿದೀವಿ ಅಂದ್ರೆ ನಮ್ಗಿಂತ ಇನ್ನೂ ಜಾಸ್ತಿ ಎಫರ್ಟ್ಸ್ ಹಾಕ್ಬೇಕು. ಯಾಕಂದ್ರೆ ಅದು ಮಗು ನಿಮ್ದು ಮಗು, ನಮ್ದಲ್ಲ. ನಿಮ್ಮ ಮನೆತನದ ಮಗು, ಅದು ನಿಮ್ಮ ವಂಶದ ಕುಡಿ. ಅದು ಮಗು ಏನಾದ್ರು ಅಚೀವ್ಮೆಂಟ್ ಮಾಡಿದ್ರೆ ಯಾರಿಗೆ ಹೆಸರು ಬರುತ್ತೆ? ನಿಮ್ಮ ಮನೆಗೆ ಬರುತ್ತೆ. ಹೌದಾ ಇಲ್ಲ? ಸೊ ನೀವೇ ಯೋಚನೆ ಮಾಡಿ ನೀವು ಎಷ್ಟು ಎಫರ್ಟ್ಸ್ ಹಾಕ್ಬೇಕು ಅಂತ. ನಾವು ಹೇಳೋದಕ್ಕಿಂತ ಇನ್ನೂ ಜಾಸ್ತಿ ಎಫರ್ಟ್ಸ್ ಹಾಕ್ಬೇಕು, ಹಾರ್ಡ್ ವರ್ಕ್ ಮಾಡಬೇಕು. ಓಕೆನಾ? ಸೊ ಫೈನಲ್ ಪಾಯಿಂಟ್ ಇವಾಗ ಬರ್ತೀನಿ. ಫೈನಲ್ ಪಾಯಿಂಟ್ ನಾವು ಅವಾಗಲೇ ಅರ್ಥ ಮಾಡ್ಕೊಳ್ಳಿ. ಜೀವನದಲ್ಲಿ ಸಕ್ಸಸ್ ಪಡಿಬೇಕು ಅಂಡ್ ಐ ಹ್ಯಾವ್ ದ ಪವರ್ ಟು ಕ್ರಿಯೇಟ್. ಫೈನಲ್ ಈಸ್ ವಾಟ್ ಐ ಹ್ಯಾವ್ ಟು ಕ್ರಿಯೇಟ್. ಏನ್ ಮಾಡಿದ್ರೆ ನಾನು ನನ್ನ ಜೀವನದಲ್ಲಿ ಮೇಲೆ ಹೋಗ್ಬೋದು, ಏನ್ ಮಾಡಿದ್ರೆ ನನ್ನ ಜೀವನದಲ್ಲಿ ನಾನು ಖುಷಿಯನ್ನು ಅನುಭವಿಸ್ಬೋದು, ಆನಂದವನ್ನು ಅನುಭವಿಸ್ಬೋದು. ಅದಕ್ಕೆ ಒಂದೇ ಒಂದು ಮಾರ್ಗ ಇರೋದು ಯಾವುದು ಅಂತಂದ್ರೆ ಟು ಲಿವ್ ಫಾರ್ ಅದರ್ಸ್. ಸ್ವಾಮಿ ವಿವೇಕಾನಂದ ಒಂದು ಅದ್ಭುತವಾದಂತಹ ಮಾತನ್ನ ಹೇಳ್ತಾರೆ. ಏನು ಅಂತಂದ್ರೆ, ದಿಸ್ ಲೈಫ್ ಈಸ್ ಶಾರ್ಟ್, the vanities of the world are transient, they alone live who live for others. ಲಾಸ್ಟ್ ಡೈಲಾಗ್ ಅವರು ತುಂಬಾ ಹಾರ್ಡ್ ಇದೆ, ತುಂಬಾ ಬೇಜಾರಾಗುತ್ತೆ ಕೇಳಿದ್ರೆ. ರೆಸ್ಟ್ ಆರ್ ಮೋರ್ ಡೆಡ್ ದೆನ್ ಅಲೈವ್ ಅಂತ ಹೇಳ್ತಾರೆ. ರಾಜಮಾತೆಯಲ್ಲಿ ನಿಮ್ಗೆಲ್ಲರಿಗೂ ಡೈರಿಯಲ್ಲೂ ಕಳಿಸಿದ್ವಿ, ಬುಕ್ಕಲ್ಲಿ ಕೂಡ ಇದು ಕೊಟೇಶನ್ ಇದೆ. ಸೊ ನೋಡಿ, ಫಸ್ಟ್ 3 ಲೈನ್ಸ್ ಏನೋ ಓಕೆ ಓಕೆ ತರ ಇದೆ. ಲಾಸ್ಟ್ ಲೈನ್ ಅಂತೂ ತುಂಬಾ ಸ್ಟ್ರಾಂಗ್ ಆಗಿ ಬೈದೇ ಬಿಟ್ಟಿದ್ದಾರೆ ಎಲ್ಲರೂ ನಮ್ಗೆಲ್ಲರಿಗೂ. ರೆಸ್ಟ್ ಆರ್ ಮೋರ್ ಡೆಡ್ ದೆನ್ ಅಲೈವ್. ನೀವು ಬದುಕಿದ್ದು ಸತ್ತಂಗೆ ನೀವು ಅಂತೇಳಿ. ಏನಕ್ಕೆ? ನೀವು ಇನ್ನೊಬ್ರಿಗೋಸ್ಕರ ಒಳ್ಳೇದು ಮಾಡ್ತಾ ಇಲ್ಲ ಅಂತಂದ್ರೆ, ನೀವು ಕೇವಲ ನಿಮ್ಗೋಸ್ಕರ ನೀವು ಬದುಕ್ತಾ ಇದ್ರೆ ಅಂದ್ರೆ ನೀವು ಬದುಕಿದ್ದು ವೇಸ್ಟ್. ಏನೂ ಇಲ್ಲ. ನೀವು ಸತ್ತೋದ್ಮೇಲೆ ಯಾರು ಒಂದ್ 4 ದಿನ ಫೋಟೋ ಹಾಕ್ತಾರೆ, ನಮ್ಮ ಅಪ್ಪ ನಮ್ಮಮ್ಮ ಅಂತಿದ್ರು, ನಮ್ಮ ಅಜ್ಜಿ ತಾತ ಅಂತಿದ್ರು, ಮುಗಿದೋಯ್ತು. ಆಮೇಲೆ ನೆಕ್ಸ್ಟ್ ಜನರೇಷನ್ ಯಾರು ನೆನ್ಪಿಟ್ಕೊಳ್ಳೋದೇ ಇಲ್ಲ. ನಿಮ್ಮಿಂದ ನಿಮ್ಗೂ ಖುಷಿ ಇಲ್ಲ. ಬದುಕಿರುವಾಗ ಜಗಳಾಡ್ಕೊಂಡು ಮನೇಲಿ ಏನೋ ಹೆಂಗೋ ಮಾಡಿ ಜೀವನ ನಡೆಸಿರ್ತೀವಿ. ಸತ್ತಾಗೂ ಕೂಡ ನಮ್ಮನ್ನ ಯಾರು ನೆನೆಸ್ಕೊಳ್ಳೋದು. ಈಸ್ ಇಟ್ ವಾಟ್ ದ ಲೈಫ್ ವಿ ವಾಂಟ್ ಅಂಡ್ ಈಸ್ ಇಟ್ ವಾಟ್ ದ ಲೈಫ್ ವಿ ವಾಂಟ್ ಟು ಕ್ರಿಯೇಟ್ ಫಾರ್ ಅವರ್ ಚಿಲ್ಡ್ರನ್? ವಿ ವಾಂಟ್ ಟು ಕ್ರಿಯೇಟ್ ಅ ಬೆಸ್ಟ್ ಲೈಫ್ ಫಾರ್ ದೇಮ್. ಸೊ ಅದಕ್ಕೆ ಫೈನಲ್ ಪಾಯಿಂಟ್, ನಾವು ಫೈನಲ್ ಪಾಯಿಂಟಿಗೆ ಬರ್ತಾ ಇದ್ದೀವಿ. ಏನು ಅಂತಂದ್ರೆ, ಫೈನಲ್ ಪಾಯಿಂಟ್, ನಮ್ಮ ಮಗುವಿಗೆ ನಾವು ಸ್ವಾರ್ಥವನ್ನು ಹೇಳ್ಕೊಡ್ಬೇಕು. ನಮ್ಮ ಮಗುವಿಗೆ ನಾವು ನಿಸ್ವಾರ್ಥವನ್ನು ಹೇಳ್ಕೊಡ್ಬೇಕು. ಅಟ್ಲೀಸ್ಟ್ ನಮ್ಮ ಹತ್ರ ಅಂತೂ ಎಲ್ಲ ವೆಲ್ತ್ ಇದೆ, ಮನೆ ಇದೆ, ಒಂದು ಇರ್ಲಿಕ್ಕೆ ಒಂದು ಚೆನ್ನಾಗಿರೋ ಮನೆ ಇದೆ, ಒಳ್ಳೆ ಇನ್ಕಮ್ ಇದೆ, ದುಡ್ಡಿದೆ, ಒಳ್ಳೆ ಜೀವನ ಇದೆ, ಊಟಕ್ಕೆ ಬಟ್ಟೆಗೆ ಏನು ಕೊರತೆ ಇಲ್ಲ. ಹೌದಾ ಇಲ್ಲ? ಸೊ ನಮ್ಮ ನೆಕ್ಸ್ಟ್ ಜನರೇಷನ್ ಮಗು ಕೂಡ, ನಮ್ಮ ಮಗು ಕೂಡ ಅದೇ ಊಟ, ಬಟ್ಟೆ, ಕೆಲಸ, ದುಡ್ಡು ಇಷ್ಟರಲ್ಲೇ ಮುಳುಗಿರ್ಬೇಕಾ? ಇದನ್ನ ಬಿಯಾಂಡ್ ಹೋಗ್ಬೇಕಾ? ಹೌದಲ್ಲ? ಇದನ್ನು ಬಿಯಾಂಡ್ ಹೋಗ್ಬೇಕು. ಇದನ್ನು ಬಿಯಾಂಡ್ ಹೋಗ್ಬೇಕು ಅಂತಂದ್ರೆ ಒಂದೇ ಒಂದು ಈಸಿಯೆಸ್ಟ್ ಪಾತ್ ಯಾವುದು ಅಂತಂದ್ರೆ ಟು ಲಿವ್ ಫಾರ್ ಅದರ್ಸ್. ಇನ್ನೊಬ್ರಿಗೆ ಹೆಲ್ಪ್ ಮಾಡಿ, ಇನ್ನೊಬ್ರಿಗೆ ಒಳ್ಳೇದು ಮಾಡಿ, ಇನ್ನೊಬ್ರಿಗೆ ಏನಾದ್ರು ಒಂದು ಸರ್ವಿಸಸ್ ಕೊಡಿ, ಪ್ರಾಡಕ್ಟ್ಸ್ ತಂದು ಕೊಡಿ, ಅವ್ರ ಪ್ರಾಬ್ಲಮ್ಸ್ ಅನ್ನ ಸಾಲ್ವ್ ಮಾಡಿ. ದಿಸ್ ಈಸ್ ವಾಟ್ ಅವರ್ ಬೇಬಿ ಶುಡ್ ಲರ್ನ್. ಇವತ್ತು ಗಣರಾಜ್ಯೋತ್ಸವ ಇದೆ, ಗ್ರೇಟ್ ಹೀರೋಸ್ ಎಷ್ಟೊಂದು ಜನ. ನಾವು ಇವತ್ತೆಲ್ಲರಿಗೂ ಕುತ್ಕೊಂಡು ನಮ್ಮ ಸ್ವತಂತ್ರ ಭಾರತದಲ್ಲಿ ಯಾರಿಗೇನು ಪರ್ಮಿಷನ್ ಕೇಳೋದಿಲ್ಲ. ನನಗೆ ಇಷ್ಟ ಆಯ್ತಾ ಬನ್ನಿ ಹೋಗೋಣ ಅಂತೇಳಿ ಹೋಗ್ಬಿಡ್ಬೋದು, ಯಾವ್ದಾದ್ರು ಒಂದು ಪ್ರೋಗ್ರಾಮ್ಸ್ನ ಅಟೆಂಡ್ ಮಾಡ್ಬೋದು. ಈ ತರ ಇರ್ಲೇ ಇರಲಿಲ್ಲ ಸ್ವತಂತ್ರ ಪೂರ್ವದಲ್ಲಿ. 10 ಜನ ಸೇರ್ಕೊಳ್ತಾರೆ ಎಲ್ಲಾದ್ರೂ ಭಾರತೀಯರು ಅಂತಂದ್ರೆ ಅದಕ್ಕೆ ರಿಸ್ಟ್ರಿಕ್ಷನ್ಸ್ ಇತ್ತು. ಪೊಲೀಸ್ ಪರ್ಮಿಷನ್ ತಗೊಳ್ಬೇಕು, ಬರೀ 10 ಜನ ಸೇರ್ತಾರೆ ಅಂತಂದ್ರೆ. ಅಲ್ಲಿ ಬಂದು ಶೂಟಿಂಗ್ ಎಲ್ಲ ಮಾಡ್ತಾ ಇದ್ರು. ಯಾರು? ಬ್ರಿಟಿಷ್. ಜಸ್ಟ್ ಇಮ್ಯಾಜಿನ್ ಮಾಡಿ ಎಷ್ಟೊಂದು ಕ್ರೂರತೆ. ಇವಾಗಿನ ಟ್ಯಾಕ್ಸ್ಗೆ ನಾವೆಲ್ಲ ಬೈತಿದ್ದೀವಿ, ಟ್ಯಾಕ್ಸ್ ಜಾಸ್ತಿ ಆಗ್ತಿದೆ, ಟ್ಯಾಕ್ಸ್ ಜಾಸ್ತಿ ಆಗ್ತಿದೆ, ಟ್ಯಾಕ್ಸ್ ಜಾಸ್ತಿ ಆಗ್ತಿದೆ ಅಂತೇಳಿ. 90% ಟ್ಯಾಕ್ಸ್ ಹಾಕ್ತಾ ಇದ್ರು ಬ್ರಿಟಿಷರು. ತಗೊಂಡು ಹಾಕಿ ಡ್ಯೂಟಿ ಮಾಡ್ಕೊಂಡು ಹೋಗಿ ಅವ್ರು ಬ್ರಿಟನ್ ಕಟ್ಕೊಂಡಿದ್ದಾರೆ. ಸೊ ಅಂತ ಒಂದು ಕಷ್ಟದ ಪರಿಸ್ಥಿತಿಯಲ್ಲಿ ನಮ್ಮ ದೇಶವನ್ನಿದೆ ಅಲ್ಲ, ಅಂತ ಟೈಮಲ್ಲಿ ಎಷ್ಟೊಂದು ಜನ, ಅವಾಗ್ಲೂ ಕೂಡ 30 ಕೋಟಿ ಪಾಪ್ಯುಲೇಷನ್ ಇತ್ತು. 30 ಕೋಟಿಯಲ್ಲಿ ನನಗೆ ಗೊತ್ತಿರುವಂತಹದ್ದು ಹೀರೋಸ್ಗಳು, ಸ್ವಾತಂತ್ರ್ಯ ಹೋರಾಟಗಾರರು ಎಷ್ಟು ಅಂತಂದ್ರೆ 30 ಜನ ಅಷ್ಟೇ. 30 ಕೋಟಿಯಲ್ಲಿ 30 ಜನ ಇಲ್ಲ. ಅರ್ಥ ಆಗ್ತಾಯ್ತಾ? ನಮ್ಮ ಸ್ವತಂತ್ರ ಹೋರಾಟಕ್ಕೆ ಎಲ್ಲೋ ತುಂಬಾ ಜನ ಮಾಡಿದ್ದಾರೆ, ಆದ್ರೆ ತಮ್ಮ ಪೂರ್ತಿ ಜೀವನವೇ ಅದಕ್ಕೋಸ್ಕರ ಸಮರ್ಪಣೆ ಮಾಡಿದ್ದಾರೆ ಅಂದ್ರೆ ಎಷ್ಟು ಜನ ಅಂತ ಕೇಳಿದ್ರೆ 30 ಜನರದಾದ್ರೂ ಹೆಸರು ಬಾಯಿಗೆ ಬರುತ್ತೆ ನಮ್ಗೆ. ಸ್ವಲ್ಪ ಜನರದಷ್ಟೇ. ಭಗತ್ ಸಿಂಗ್ ಆಗಿರ್ಬೋದು, ಸುಭಾಷ್ ಚಂದ್ರ ಬೋಸ್ ಅವರಾಗಿರ್ಬೋದು, ಗಾಂಧೀಜಿಯವರಾಗಿರ್ಬೋದು, ಹೌದಾ, ತಾತ್ಯಾ ಟೋಪಿ. ಸೊ ಈ ತರ ಕೆಲವೊಬ್ರು ಹೆಸರು ಮಾತ್ರ ಬರುತ್ತೆ.
ಸೊ ಅವರು ಅಷ್ಟೊಂದು ಕಷ್ಟಪಟ್ಟು ಹಾರ್ಡ್ ವರ್ಕ್ ಮಾಡಿ ನಮ್ಮ ದೇಶವನ್ನ ಸ್ವತಂತ್ರ ಮಾಡಿಕೊಟ್ಟಿದ್ದಾರೆ. ಏನಕ್ಕೆ? ಕೇವಲ ನಾವು ನಮ್ಮದೇ ಜೀವನದಲ್ಲಿ ನಾವು ಮುಳುಗೋಗ್ಬೇಕಂತ ಕೊಟ್ಟಿದಾರ? ಇಲ್ಲ. ಅವ್ರು ಏನಕ್ಕೆ ನಮ್ಮ ದೇಶಕ್ಕೆ ಸ್ವತಂತ್ರ ಕೊಡಿಸಿದ್ದಾರೆ ಅಂತಂದ್ರೆ, ಹೇಳ್ತೀನಿ ಕೇಳಿ, ಎಷ್ಟೊಂದು ಬ್ರಿಟಿಷರು ತುಂಬಾ ದೇಶಗಳನ್ನ ಆಕ್ಯುಪೈ ಮಾಡ್ಕೊಂಡಿತ್ತು. ಬ್ರಿಟಿಷ್ ಕೊಲೋನಿಯಲ್ ಎಂಪೈರ್ ಅಲ್ಲಿ ಎಂಪೈರ್ ಅಟ್ಯಾಕ್ ಮಾಡಿ ಅಲ್ಲಿಂದ ಪೂರ್ತಿ ಧರ್ಮ ನಾಶ ಮಾಡಿ ಅಲ್ಲಿಂದ ಅಧ್ಯಾತ್ಮ ನಾಶ ಮಾಡಿದ್ದಾರೆ. ಎಲ್ಲ ಕಡೆ ಹೋಗಿದ್ದು ಅಲ್ಲಿ ಕಲ್ಚರ್ ಮತ್ತು ಸ್ಪಿರಿಚುವಾಲಿಟಿ ಡಿಸ್ಟ್ರಾಯ್ ಮಾಡೋದು, ನಮ್ಮ ಎಂಪೈರ್ನ ಎಸ್ಟಾಬ್ಲಿಷ್ ಮಾಡೋದು, ಅದನ್ನೇ ಮಾಡಿದ್ದಾರೆ. ಆಸ್ಟ್ರೇಲಿಯಾದಲ್ಲಿ ಕೂಡ ಅದನ್ನೇ ಮಾಡಿದ್ರು. ಆಸ್ಟ್ರೇಲಿಯಾ ಕಂಪ್ಲೀಟ್ ಆಗಿ ಡಿಸ್ಟ್ರಾಯ್ ಹೋಗಿ ಪೂರ್ತಿ ಅವ್ರದೇ ಒಂದು ಹೊಸ ಕಲ್ಚರ್ ಆಗಿ ಹೋಗ್ಬಿಟ್ಟಿದೆ. ಸೊ ಅದೇ ರೀತಿ ಬೇರೆ ಬೇರೆ ಕಡೆ ಎಲ್ಲ ಕಡೆ ಬೇರೆ ದೇಶಗಳಿಗೆ ಎಲ್ಲರಿಗೂ ಅಟ್ಯಾಕ್ ಮಾಡಿದಾರಲ್ಲ, ಅದು ಕಂಪ್ಲೀಟ್ ದೇಶನೇ ಚೇಂಜ್ ಆಗಿದೆ. ಆದ್ರೆ ಭಾರತ ಚೇಂಜ್ ಆಗಲಿಲ್ಲ. ಏನಕ್ಕೆ ಅಂದ್ರೆ ಇಲ್ಲಿರುವಂತ ಆಧ್ಯಾತ್ಮಿಕ ಶಕ್ತಿ. ಸೊ ಇದಕ್ಕೋಸ್ಕರ ಎಲ್ಲ ಸ್ವತಂತ್ರ ಹೋರಾಟಗಾರರು ಹೋರಾಟ ಮಾಡಿ ನಮ್ಮ ದೇಶವನ್ನ ಸ್ವತಂತ್ರ ಮಾಡಿ ಕೊಟ್ಟಿದ್ದಾರೆ ನಮಗೆ. ನಾವು ನಮ್ಮ ಮಕ್ಕಳಿಗೆ ಇದನ್ನ ಹೇಳ್ಕೊಡ್ಬೇಕು. ನಿನಗೋಸ್ಕರ ಎಷ್ಟೊಂದು ಜನ ಎಫರ್ಟ್ಸ್ ಹಾಕ್ತಿದ್ದಾರೆ. ನಾನು ಮತ್ತೆ ನಿಮ್ಮ ಅಪ್ಪ ಕೂಡ ಎಷ್ಟೊಂದು ಎಫರ್ಟ್ಸ್ ಹಾಕ್ತಿದ್ದೀವಿ. ಯು ಮಸ್ಟ್ ಬಿಕಮ್ ಗ್ರೇಟ್ ಪರ್ಸನ್. ಯಾವ ತರ? ನೀನ್ ದೇಶಕ್ಕೋಸ್ಕರ ಬದುಕು. ನೀನ್ ನಮ್ಮನೆಗೋಸ್ಕರ ನನ್ನ ಬಗ್ಗೆ ಚಿಂತೆ ಮಾಡಿಲ್ಲ ಅಂದ್ರೂ ಪರವಾಗಿಲ್ಲ, ನನ್ನನ್ನು ಚೆನ್ನಾಗಿ ನೋಡ್ಕೊಂಡಿಲ್ಲ ಅಂದ್ರೂ ಪರವಾಗಿಲ್ಲ. ಇಟ್ಸ್ ವೆರಿ ಹಾರ್ಡ್ ಟು ಸೇ. ಯಾವುದೇ ತಾಯಿ ಏನ್ ಹೇಳ್ತಾರೆ, ನೀನ್ ದೊಡ್ಡನಾದ್ಮೇಲೆ ನನ್ನ ಬಂದು ಚೆನ್ನಾಗಿ ನೋಡ್ಕೋ. ಹೋಗಿಲ್ಲ, ನೀವು ಅಪ್ಪನಿಗಿಂತ ನನ್ನ ಚೆನ್ನಾಗಿ ನೋಡ್ಕೊಳ್ಬೇಕು. ನೀವು ಇವಾಗಲಿಂದನೇ ಶುರು ಮಾಡಿಬಿಟ್ಟಿರ್ತಾರೆ ಅಪ್ಪನಿಗೆ ಕಾಂಪಿಟೇಷನ್. ಸೊ ಇದನ್ನ ಹೇಳ್ಕೊಡ್ಬೇಡಿ. ಇದು ಜನರಲ್, ಅದು ನಮ್ದು ನ್ಯಾಚುರಲ್ ಭಾವನೆಗಳು, ಮನುಷ್ಯರ ಹ್ಯೂಮನ್ ನೇಚರ್. ನಾನ್ ಚೆನ್ನಾಗಿರ್ಬೇಕು ಅನ್ನೋದು ಮನುಷ್ಯನ ಬೇಸಿಕ್ ಹ್ಯೂಮನ್ ನೇಚರ್. ಬಟ್ ನಾನು ಯಾವಾಗ ಚೆನ್ನಾಗಿರ್ತೀನಿ ಅಂತಂದ್ರೆ, ನಾನು ಇನ್ನೊಬ್ರಿಗೆ ಏನಾದ್ರು ಒಳ್ಳೇದು ಮಾಡುವಾಗ ಮಾತ್ರ ನಾನು ಚೆನ್ನಾಗಿರ್ತೀನಿ. ಇದಕ್ಕೆ ಮಹಾಭಾರತದಲ್ಲಿ ಒಂದು ಚೆನ್ನಾಗಿರುವಂತ ಸಣ್ಣದೊಂದು ಘಟನೆ ಇದೆ, ಅದೊಂದು ಹೇಳಿ ನಾನು ಮುಗಿಸ್ತೀನಿ. ಮಹಾಭಾರತದಲ್ಲಿ ನೀವು ಕೇಳಿರ್ತೀರಾ, ಪಾಂಡವರು ಮತ್ತು ಕೌರವರು ಇನ್ನೂ ಚಿಕ್ಕವರಿರ್ತಾರೆ. ಭೀಷ್ಮ ಪಿತಾಮಹ ಅರಮನೆಯಲ್ಲಿ ಎಲ್ಲಾ ಮಕ್ಕಳಿಗೂ ಊಟ ಆರ್ಗನೈಸ್ ಮಾಡಿರ್ತಾರೆ. ಯಾರಾದ್ರೂ ಕೇಳಿದ್ರೆ ಸ್ಟೋರಿ ಅಡ್ರೈಸ್ ಮಾಡಿ. ಸೊ ಓಕೆ, ಅದೇ ಸ್ಟೋರಿ ನಾನು ಇವಾಗ ಹೇಳ್ತಿದ್ದೀನಿ. ಸೊ ಪಾಂಡವರು 5 ಜನ ಮತ್ತೆ ಕೌರವರೆಲ್ಲ 101 ಜನ ಕುತ್ಕೊಂಡಿರ್ತಾರೆ. ಎಲ್ಲರಿಗೂ ಊಟದಲ್ಲಿ ಎಲೆಯಲ್ಲಿ ಊಟ ಎಲ್ಲ ಬಡಿಸ್ತಾರೆ. ಊಟ ಆದ ನಂತರ ಮಂತ್ರ ಹೇಳಿ ಊಟ ಶುರು ಮಾಡಬೇಕು. ಅಲ್ಲಿವರೆಗೆ ಎಲ್ಲರೂ ಸುಮ್ಮನೆ ಕುತ್ಕೊಂಡಿರ್ತಾರೆ. ಎಲ್ಲರೂ ಮಂತ್ರ ಹೇಳ್ತಾರೆ. ಕೈ ಮುಗಿದು ಕೈ ಫೋಲ್ಡ್ ಮಾಡಿ ಮಂತ್ರ ಹೇಳ್ತಾರೆ. ಮಂತ್ರ ಹೇಳಿ ಕೈ ಕೆಳಗಡೆ ಬಿಟ್ಟು ಫಸ್ಟ್ ಎಲ್ಲರದ್ದು ಕೈ, ಚಿಕ್ಕ ಮಕ್ಕಳ ಕೈ ಲಡ್ಡು ಮೇಲೆ ಹೋಗುತ್ತೆ, ಕೆಲವೊಬ್ಬರ ಮೇಲೆ ಚಿಪ್ಸ್ ಮೇಲೆ ಹೋಗುತ್ತೆ. ತಿನ್ಲಿಕ್ಕೆ ಶುರು ಮಾಡ್ತಾರೆ. ಕೈ ಇಟ್ಕೊಳ್ತಾರೆ, ತಗೊಂಡು ಬಾಯಿಗೆ ಇಟ್ಕೊಳ್ಬೇಕಂದ್ರೆ ಕೈ ಫೋಲ್ಡೇ ಆಗ್ತಿಲ್ಲ. ಅರೆ ಕೈ ಫೋಲ್ಡೇ ಆಗ್ತಿಲ್ಲ ಅಂತ ಹೇಳ್ತಾರೆ ಅವರು. ಎಲ್ಲರೂ ಒಬ್ಬರು ನೋಡ್ಕೊಳ್ತಾರೆ, ಹಿಂಗ್ ಒದ್ದಾಡ್ತಾರೆ, ಹಿಂಗ್ ಮಾಡ್ತಾರೆ. ಏನ್ ಮಾಡಿದ್ರು ಕೂಡ ಕೈ ಫೋಲ್ಡೇ ಆಗ್ತಿಲ್ಲ. ಅವ್ರಿಗೆ ಫೇವ್ರೇಟ್ ಆದಂತ ಫುಡ್ ತಿನ್ಲಿಕ್ಕೆ ಆಗ್ತಾನೆ ಇಲ್ಲ. ಹಿಂಗೆ ಕೈ ಸ್ಟ್ರಕ್ ಆಗ್ಬಿಟ್ಟಿದೆ. ಎಲ್ಲರದು ಕೈ ಸ್ಟ್ರಕ್ ಆಗ್ಬಿಟ್ಟಿದೆಲ್ಲ, ಏನ್ ಮಾಡ್ಬೇಕು ಗೊತ್ತೇ ಆಗ್ತಿಲ್ಲ. ಆವಾಗ ಯಾರಿಗೂ ತಿನ್ನಕ್ ಆಗ್ತಿಲ್ಲ. ಫಸ್ಟ್ ಧರ್ಮರಾಜ ಇನ್ನೊಬ್ರಿಗೆ ತಿನ್ನಿಸ್ತಾನೆ ಪಕ್ಕದಲ್ಲಿ. ಧರ್ಮರಾಜ ಪಕ್ಕದಲ್ಲಿ ಇರೋರಿಗೆ ತಿನ್ನಿಸ್ತಾನೆ. ಅವಾಗ ನೋಡ್ಕೊಂಡು, ಹೌದಲ್ಲ, ನಾನು ಇನ್ನೊಬ್ರಿಗೆ ತಿನ್ಸಿದ್ರೆ ಅವ್ನು ಇನ್ನೊಬ್ರಿಗೆ ತಿನ್ನಿಸ್ತಾನೆ, ಹೌದಾ ಇಲ್ಲ? ಸೊ ಈ ತರ ಒಬ್ರಿಗೊಬ್ರು ತಿನ್ನಿಸ್ತಾ ಹೋಗ್ತಾರೆ, ಒಬ್ರು ಇನ್ನೊಬ್ರಿಗೆ ಹೆಲ್ಪ್ ಮಾಡ್ತಾ ಹೋಗ್ತಾರೆ. ದ ಸೊಸೈಟಿ ಈಸ್ ಬಿಲ್ಟ್ ಆನ್ ದಿಸ್ ಪ್ರಿನ್ಸಿಪಲ್. ಯಾವಾಗ ನಾವು ಈ ಪ್ರಿನ್ಸಿಪಲ್ ವೈಲೇಟ್ ಮಾಡ್ತೀವಲ್ಲ, ಅವಾಗ್ಲೇ ಫೈಟ್ಸ್ ಆಗೋದು, ಅವಾಗ್ಲೇ ಕೊಲೆಗಳಾಗೋದು, ಅವಾಗ್ಲೇ ಮರ್ಡರ್ಸ್ ಆಗೋದು, ಅವಾಗ್ಲೇ ಮೋಸ ಆಗೋದು. ಎಲ್ಲದಕ್ಕೂ ಕಾರಣ ಏನಂತಂದ್ರೆ ಸೊಸೈಟಿ. ನಾವೆಲ್ಲರೂ ಸೇರಿ ಸೊಸೈಟಿಲಿ ಇರ್ತಾನೆ, ಕಾಡಲ್ಲಂತೂ ಇಲ್ಲ. ನಾವೆಲ್ಲರೂ ನಮ್ದೇ ಆದಂತ ಒಂದು ಸೊಸೈಟಿನ ಕ್ರಿಯೇಟ್ ಮಾಡ್ಕೊಂಡಿದ್ವಿ. ಸೊಸೈಟಿ ಮೇನ್ ಪ್ರಿನ್ಸಿಪಲ್ ಏನಂತಂದ್ರೆ, ನನ್ನ ಸ್ವಾರ್ಥವನ್ನು ನಾನು ಬಿಡಬೇಕು, ಇನ್ನೊಬ್ಬರ ಹಿತಕ್ಕೋಸ್ಕರ ನಾನು ಬದುಕಬೇಕು. ಇದೇ ಸೊಸೈಟಿ ಪ್ರಿನ್ಸಿಪಲ್. ನೀವು ಆ ನಿಸ್ವಾರ್ಥವನ್ನ ಎಷ್ಟು ದೊಡ್ಡ ಮಟ್ಟಕ್ಕೆ ನೀವು ತಗೊಂಡು ಹೋಗ್ತಿರಲ್ಲ, ಅಷ್ಟು ದೊಡ್ಡ ವ್ಯಕ್ತಿ ನೀವು ಆಗ್ತೀರಾ ಅಷ್ಟೇ. ಇವಾಗ ಯಾವುದೇ ಬಿಸ್ನೆಸ್ ಮ್ಯಾನ್, ಇವಾಗ ರೀಸೆಂಟ್ ಆಗಿ ರತನ್ ಟಾಟಾ ಅವ್ರದ್ದು ದೇಹಾಂತ ಆಯ್ತು. ಎಲ್ಲರದ್ದು ವಾಟ್ಸ್ಆಪ್ ಅಲ್ಲಿ ಸ್ಟೇಟಸ್ ಅಲ್ಲಿ ಏನ್ ಬಂದಿತ್ತು ಫೋಟೋ? ರತನ್ ಟಾಟಾ. ನಾವು ಸತ್ತೂರಾಗಿ ಇಟ್ಕೊಳ್ತಾರ, ಬಟ್ ಯಾರು ಇಟ್ಕೊಳ್ಳಲ್ಲ. ಒಂದು 4 ಜನ ಇಟ್ಕೊಳ್ತಾರೆ ಫ್ಯಾಮಿಲಿ ಅಷ್ಟೇ. ಆದ್ರೆ ರತನ್ ಟಾಟಾ ಅವರು ದೇಹಾಂತ್ಯಾಗ ಆದ ತಕ್ಷಣ ಎಲ್ಲರೂ ಸ್ಟೇಟಸ್ ಕೂಡ ರೆಸ್ಟಿಂಗ್ ಪೀಸ್ ಅಂತ ಹೇಳಿ, ಮತ್ತೆ ಭಾವಪೂರ್ಣ ಶ್ರದ್ಧಾಂಜಲಿ ಅಂತ ಹೇಳಿ ಎಷ್ಟು ಜನ ಇಟ್ಕೊಂಡಿದ್ರು. ಕಾರಣ ಏನು ಅಂತಂದ್ರೆ, ಅವರು ದೇಶಕ್ಕೆ ಏನಾದ್ರು ಒಂದು ಮಾಡಿದ್ದಾರೆ. ನೋಡಿ, ಎಷ್ಟೊಂದು ಜನ ಕಾರಲ್ಲಿ ಬಂದಿದ್ರ. ಕಾರ್ ಇರ್ಲಿಲ್ಲ ಅಂದ್ರೆ ಎಲ್ಲರೂ ಎತ್ತಿನ ಬಂಡಿಲಿ ಬರಬೇಕಾಗಿರ್ತಿತ್ತು, ಹೌದಾ ಇಲ್ಲ? ಎತ್ತಿನ ಬಂಡಿಲಿ ಬರಕ್ ಆಗ್ತಿತ್ತ ಪ್ರೆಗ್ನೆನ್ಸಿಯಲ್ಲಿ? ಅದು ಹಿಂಗೆ ಅನ್ಕೊಂಡು ಎಲ್ಲ ಡೆಲಿವರಿ ಆಗ್ಬಿಡುತ್ತೆ. ಸೊ ನಮಗೋಸ್ಕರ ಯಾರೋ ಒಂದು ಪ್ರಾಡಕ್ಟ್ ತಯಾರು ಮಾಡಿ ಕೊಟ್ಟಿದ್ದಾರೆ, ಯಾವುದೋ ಒಬ್ಬ ಮನುಷ್ಯ ಯೋಚನೆ ಮಾಡಿ. ಏನಕ್ಕೆ? ನಮ್ಮ ಪ್ರಾಬ್ಲಮ್ ಸಾಲ್ವ್ ಆಗಲಿ ಅಂತ ಹೇಳಿ. ಕಾನ್ಸೆಪ್ಟ್ ಅರ್ಥ ಆಗ್ತೈತಾ? ಸೊ ಇದೇ ರೀತಿ ನಮ್ಮ ಮಗು ಕೂಡ ಸಮಾಜದಲ್ಲಿ ಇನ್ನೂ 1000 ಪ್ರಾಬ್ಲಮ್ಸ್ಗಳಿದಾವೆ. ಆ 1000 ಪ್ರಾಬ್ಲಮ್ಸ್ಗಳಿಗೆ
ಆ ಸಾವಿರಾರು ಸಮಸ್ಯೆಗಳಿಗೆ ನಮ್ಮ ಮಗು ಒಂದು ಪರಿಹಾರವಾಗಿ ನಿಂತ್ಕೊಳ್ಬೇಕು. ನನ್ನ ಮಗು ಒಂದು ಪರಿಹಾರವಾಗಿ ನಿಂತ್ಕೊಳ್ಬೇಕು. ಸಮಾಜದಲ್ಲಿ ಹೆಚ್ಚು ಲಕ್ಷಾಂತರ ಜನರ ಸಮಸ್ಯೆನ ಪರಿಹಾರ ಮಾಡಬೇಕು. ಆವಾಗ ನನ್ನ ಮಗು ಒಂದು ಶ್ರೇಷ್ಠ ಮಗು ಆಗುತ್ತೆ. ಅದನ್ನೇ ನಮ್ಮ ಕಾನ್ಸೆಪ್ಟ್, ನಮ್ಮ ಗರ್ಭ ಸಂಸ್ಕಾರ ಕಾನ್ಸೆಪ್ಟ್. ಮೇನ್ ಹೇಳ್ತಿದ್ರೆ ಅಂತಂದ್ರೆ ಸಮಾಜದ ವ್ಯವಸ್ಥೆ ಯಾವ ತರ ಸೆಟ್ ಆಗಿದ್ರೆ ಸ್ವಾರ್ಥವನ್ನು ಬಿಟ್ಟು ನಿಸ್ವಾರ್ಥದೆಡೆಗೆ ಹೋಗ್ತಾ ಹೋಗ್ಬೇಕು. ಅದೇ ನಮ್ಮ ಸಮಾಜದ ಮೇನ್ ಪಿಲ್ಲರ್. ಅದನ್ನ ನಾವು ಯಾವತ್ತು ಬಿಡ್ತೀವಲ್ಲ ಸಮಾಜದಲ್ಲಿ ಎಲ್ಲಾ ಪ್ರಾಬ್ಲಮ್ಸ್ ಆಗೋದು ಅಲ್ಲಿಂದಾನೆ. ನಾವು ಅದನ್ನೊಂದು ಹಿಡ್ಕೊಂತೀವಿ ಅಂತಂದ್ರೆ ನಾವು ಚೆನ್ನಾಗಿರ್ತೀವಿ, ನಮ್ಮಿಂದ ನೂರಾರು ಜನರಿಗೆ ಒಳ್ಳೇದಾಗುತ್ತೆ. ಇವಾಗ ನೀವು ಫಾರ್ ಎಕ್ಸಾಂಪಲ್ ಒಂದು ಬಿಸ್ನೆಸ್ ಮಾಡಿದ್ರು ಕೂಡ, ಯಾವ್ದಾದ್ರು ಒಂದು ಪ್ರಾಡಕ್ಟ್ ತಗೊಂಡ್ಬಂದ್ರಿ, ಅದರಿಂದ ಎಷ್ಟೊಂದು ಜನರಿಗೆ ಹೆಲ್ಪ್ ಆಗುತ್ತೆ, ಎಷ್ಟೊಂದು ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಹೌದಾ? ಹೌದಲ್ಲ? ಇವಾಗ ನೋಡಿ, ಇದು ಮೈಕ್ ಕಂಡುಹಿಡಿದಿದ್ದಾರೆ. ನಾನು ಇಷ್ಟು ಜೋರಾಗಿ ಮಾತಾಡಕ್ ಆಗಲ್ಲ, ಇದು ಮೈಕ್ ಇದೆ ಅಂತ ಹೇಳಿ ಎಲ್ಲರಿಗೂ ಕೇಳಿಸ್ತಾ ಇರೋದಿಲ್ಲ, ಇನ್ನೂ 1000 ಜನರಿಗೂ ಕೂಡ ಕೇಳಿಸುತ್ತೆ. ಇವಾಗ ಇದು ಮೈಕ್ ಕಂಡುಹಿಡಿದವನಿಗೆ ಎಷ್ಟೊಂದು ನಾವು ಥ್ಯಾಂಕ್ಸ್ ಅಂತ ಹೇಳ್ಬೇಕು. ಅವ್ನು ನಂದು ಪ್ರಾಬ್ಲಮ್ ಸಾಲ್ವ್ ಮಾಡ್ದ, ನಿಮ್ಗೆಲ್ಲರಿಗೂ ಕ್ಲಿಯರ್ ಆಗಿ ಕೇಳಿಸೋದ್ರ ಮಾಡ್ದ. ಅದೇ ರೀತಿ ಎಷ್ಟೊಂದು ಪ್ರಾಡಕ್ಟ್ಸ್ ಸರ್ವಿಸಸ್ ಬಂದಿದೆ. ಅದೇ ರೀತಿ ನಮ್ಮ ಮಕ್ಕಳು ಫ್ಯೂಚರ್ ಜನರೇಷನ್ ಅಲ್ಲಿ ಅವರು ಕೂಡ ಸಮಾಜಕ್ಕೆ ಏನಾದ್ರೂ ಒಂದು ಮಾಡ್ಬೇಕು. ಫಿಕ್ಸ್ ಮಾಡ್ಬಿಡಿ ನಿಮ್ಮ ಮಗುವಿನ ಮೈಂಡ್, ನೀನ್ ಸಮಾಜಕ್ಕೆ ಏನಾದ್ರೂ ಒಂದು ಮಾಡ್ಬೇಕಂದ, ದೇಶದ ಹಿತಕ್ಕೋಸ್ಕರ ನೀನ್ ಏನಾದ್ರೂ ಒಂದು ಮಾಡ್ಲೇಬೇಕು. ಅದು ದೊಡ್ಡ ಮಟ್ಟದಲ್ಲಿ ಮಾಡ್ಬೇಕು. ಇದನ್ನ ನಿಮ್ ಕಾನ್ಸ್ಟೆಂಟ್ಲಿ ನಿಮ್ ಜಪ ಮಂತ್ರ ಆಗಿರ್ಲಿ, ಇದನ್ನೇ ಜಪ ಮಾಡ್ತೀರಿ, ನಿಮ್ಮ ಮಗುವಿಗೆ ಹೇಳ್ತಾರೆ. ಅಟ್ ದ ಸೇಮ್ ಟೈಮ್ ನೀವು ಕೂಡ ಸಾಧ್ಯ ಆದಷ್ಟು ಇನ್ನೊಬ್ರಿಗೆ ಒಳ್ಳೇದನ್ನ ಮಾಡ್ಲಿಕ್ಕೆ ಟ್ರೈ ಮಾಡಿ. ನಿಮ್ಮ ಹಸ್ಬೆಂಡ್ಸ್ಗೆ ಒಳ್ಳೇದು ಮಾಡಿ, ನಿಮ್ಮ ಅತ್ತೆಗೆ ಒಳ್ಳೇದು ಮಾಡಿ, ಜಗಳ ಆಡಿದ್ರು ಕೂಡ ಪರವಾಗಿಲ್ಲ, ಒಳ್ಳೇದು ಮಾಡಿ ಆಯ್ತಾ. ಸೊ ಅಕ್ಕಪಕ್ಕದವ್ರಿಗೆ ಎಲ್ಲರಿಗೂ ಒಳ್ಳೇದು ಮಾಡ್ತಾ ಹೋಗಿ. ಆ ಒಳ್ಳೇದನ್ನ ಕಲ್ತ್ಕೊಳುತ್ತೆ. ಎಲ್ಲರೂ ಹೇಳ್ತಾರೆ ಏನು ಅಂತಂದ್ರೆ, ಒಳ್ಳೆಯವ್ರಿಗೆ ಕಾಲ ಇಲ್ಲ ಅಂತ ಹೇಳ್ತಾರೆ. ಕೇಳಿದ್ರ? ಒಳ್ಳೆಯವ್ರಿಗೆ ಕಾಲ ಇಲ್ಲಪ್ಪ ಅಂತ ಹೇಳಿದ್ರೆ ಕಂಪ್ಲೀಟ್ಲಿ ರಾಂಗ್ ಸ್ಟೇಟ್ಮೆಂಟ್. ನೀವು ಅಬ್ಸರ್ವ್ ಮಾಡಿ, ಒಳ್ಳೆಯವ್ರಿಗೆ ಕಾಲ ಇಲ್ಲ ಅಂತಂದ್ರೆ ಸುಧಾಮೂರ್ತಿ ಅವರೆಲ್ಲ ಬಿಸ್ನೆಸ್ ಮಾಡಿ ಎಷ್ಟೊಂದು ಜನ ಒಳ್ಳೇದು ಮಾಡ್ತಿದ್ರು. ಯಾರ ಹೆಸರು ಫೇಮಸ್ ಇದೆ? ಕೋಟಿಗಟ್ಟಲೆ ಆಸ್ತಿ, ಅವ್ರಿಗಿಂತ ಶ್ರೀಮಂತರು ಇದ್ದಾರೆ ಕರ್ನಾಟಕದಲ್ಲಿ. ಅವ್ರಿಗಿಂತಲೂ ಇನ್ನೂ 10 ಪಟ್ಟು ಶ್ರೀಮಂತರು ಲೇಡೀಸ್ ಇದ್ದಾರೆ, ಆದ್ರೆ ಅವ್ರ ಹೆಸರು ಫೇಮಸ್ ಇದ್ದಾರೆ. ಆದ್ರೆ ಸುಧಾಮೂರ್ತಿ ಅವ್ರದ್ದೇ ಹೆಸರು ಫೇಮಸ್ ಇದೆ. ಏನಕ್ಕೆ? ಒಳ್ಳೇದು ಮಾಡ್ತಿದ್ದಾರೆ. ಯಾರು ಒಳ್ಳೇದು ಮಾಡ್ತಾರಲ್ಲ ಅವ್ರಿಗೆ ಜಗತ್ತಿರೋದು, ಅವ್ರಿಗೋಸ್ಕರನೇ ಸಮಾಜ ಇರೋದು. ಅವ್ರನ್ನ ಸಮಾಜ ಮೇಲ್ಗಡೆ ತಗೊಂಡು ಹೋಗುತ್ತೆ. ಈ ಕಾನ್ಸೆಪ್ಟ್ ನಿಮ್ಮ ಮಗುವಿಗೆ ಹೇಳ್ಕೊಡಿ. ನಿಮ್ಮ ಮಗು ಕೂಡ ಗ್ರೇಟ್ ಆಗುತ್ತೆ. ನಿಮ್ಮ ಮಗುವಿನಿಂದ ಸಾವಿರಾರು ಜನರಿಗೆ ಒಳ್ಳೇದಾಗುತ್ತೆ. ನಮ್ಮ ದೇಶ ಅಭಿವೃದ್ಧಿ ಆಗುತ್ತೆ. ನಮ್ಮ ದೇಶ ಶಕ್ತಿಶಾಲಿ ಆಗುತ್ತೆ, ಪವರ್ಫುಲ್ ಆಗುತ್ತೆ, ಪ್ರಾಸ್ಪರಸ್ ಆಗುತ್ತೆ. ನಮ್ಮ ಮಕ್ಕಳು ಬಂದು ನಮ್ಮ ದೇಶವನ್ನು ಸಮೃದ್ಧಿಯ ಪಥದಲ್ಲಿ ಹರಿಸಬೇಕು ಅನ್ನೋದು ನಮ್ಮ ರಾಜಮಾತಾ ಗರ್ಭ ಸಂಸ್ಕಾರದ ಉದ್ದೇಶ. ತುಂಬಾ ಜನ ರಾಜರು ಗರ್ಭ ಸಂಸ್ಕಾರ ಪಡ್ಕೊಂಡೇ ಬಂದಿದ್ದಾರೆ. ಶ್ರೀ ಕೃಷ್ಣದೇವರಾಯ ಅವ್ರದ್ದು ಕೂಡ ನಾನು ಲೈವ್ ಸ್ಟಡಿ ಮಾಡಿದ್ದೀನಿ, ಅದ್ರ ವಿಡಿಯೋಸ್ ಅಲ್ಲಿ ಕೂಡ ಮಾತಾಡಿದ್ದೀನಿ. ಅವ್ರು ಕೂಡ ಅವ್ರ ತಾಯಿ ಗರ್ಭ ಸಂಸ್ಕಾರ ಪಡೆದಕ್ಕೋಸ್ಕರ ಅವ್ರು ನೋಡಿ ಮುತ್ತು ರತ್ನಗಳೆಲ್ಲ ಸೇಲ್ ಮಾಡ್ತಿದ್ವಿ ಅಂತ ಹೇಳಿ ಹೇಳ್ತಾರೆ. ಅಷ್ಟೊಂದು ಶ್ರೀಮಂತವಾಗಿತ್ತು ನಮ್ಮ ದೇಶ ಅಂತ. ಅದೇ ರೀತಿ ಗೌತಮಿ ಪುತ್ರ ಶಾತಕರ್ಣಿ ಪೂರ್ತಿ ಅಖಂಡ ಭಾರತವನ್ನ ಕಟ್ಟಿದ್ರು ಅವರು. ಗೌತಮಿ ಪುತ್ರ ಶಾತಕರ್ಣಿ ಅವರು ಕೂಡ ಗರ್ಭ ಸಂಸ್ಕಾರ ಪಡ್ಕೊಂಡು ಬಂದಿದ್ದಾರೆ. ಛತ್ರಪತಿ ಶಿವಾಜಿ ಮಹಾರಾಜ್ ಅವರಂತೂ ಲಿವಿಂಗ್ ಎಕ್ಸಾಂಪಲ್, ಹೌದಲ್ಲ? ಸೊ ಅವರಂತೂ ಯಾವ ತರ ಮರಾಠ ಸಾಮ್ರಾಜ್ಯವನ್ನೇ ಕಟ್ಬಿಟ್ರು, ಹೌದಲ್ಲ? ಅದೇ ರೀತಿ ನಮ್ಮ ಸಂತಾನ ಕೂಡ ಒಂದು ಧರ್ಮ ಸಾಮ್ರಾಜ್ಯವನ್ನ ಕಟ್ಟಬೇಕು, ಒಂದು ಅಭಿವೃದ್ಧಿಯನ್ನ ಕಟ್ಟಬೇಕು. ನಮ್ಮ ದೇಶವನ್ನೇ ಒಂದು ಅದ್ಭುತವಾದಂತಹ ದೇಶವನ್ನ ಮಾಡಬೇಕು. ಯಾರು? ನಮ್ಮ ಸಂತಾನ. ಅದಕ್ಕೆ ಇವತ್ತಿನ ಎಫರ್ಟ್ಸ್, ಇನ್ಕ್ರೆಡಿಬಲ್ ಎಫರ್ಟ್ಸ್. ನನ್ನ ಕೈಲಿ ಆಗ್ತಿಲ್ಲ ಮಾಡಿ ಬುಕ್ಸ್ ಓದಿ, ಸ್ವಾಮಿ ವಿವೇಕಾನಂದ ಬುಕ್ಸ್ ಕೊಡ್ತೀವಿ, ದಯವಿಟ್ಟು ಅದನ್ನು ಓದಿ. ಸೊ ಇನ್ನೊಬ್ರಿಗೆ ಒಳ್ಳೇದು ಮಾಡೋದನ್ನ ಪ್ರಾಕ್ಟೀಸ್ ಮಾಡಿ ಅಂತ ಹೇಳ್ತೀನಿ. ಆ ಮೂಲಕ ಒಂದು ಶ್ರೇಷ್ಠ ಸಂತಾನಕ್ಕೆ ನಾವು ಆಹ್ವಾನ ಮಾಡೋಣ ಅಂತ ಹೇಳ್ತೀನಿ. ಸೊ ಎಲ್ಲರೂ ಸೇರಿ ಒಂದ್ಸರಿ ನಮ್ದು ಕಾರ್ಯಕ್ರಮದ ಶ್ಲೋಗನ್ ನಾವು ಹೇಳೋಣ. ದಯವಿಟ್ಟು ಸ್ಟ್ರೇಟ್ ಆಗಿ ಕೂತ್ಕೊಳ್ಳಿ. ನಿಮ್ಮ ಅಕ್ಕಪಕ್ಕದಲ್ಲಿ ಯಾರಿದಾರಲ್ಲ ಅವ್ರದ್ದು ಹ್ಯಾಂಡ್ಸ್ ಇಟ್ಕೊಳ್ಳಿ. ನೀವು ಬೆರಳಿಂದ ಇಟ್ಕೊಳ್ಳಿ, ಗಟ್ಟಿಯಾಗಿ ಇಟ್ಕೊಳ್ಳಿ. ಇವಾಗ ನೀವು ನಿಮ್ ಕೈ ಎತ್ತೋದಲ್ಲ, ಇನ್ನೊಬ್ರ ಕೈ ಎತ್ತಬೇಕು. ಫುಲ್ ಮೇಲೆ ಇನ್ನೊಬ್ರ ಕೈ ಎತ್ತಿ ಫುಲ್ ಮೇಲೆ. ಫುಲ್ ಅವ್ರು ಎತ್ತಿಲ್ಲ ಅಂದ್ರೆ ಕೂಡ ನೀವು ಎತ್ತಬೇಕು. ಇನ್ನು ಮೇಲೆ ಫುಲ್. ಸೊ ಎಲ್ಲರೂ ಸೇರಿ ಕಣ್ಣು ಮುಚ್ಕೊಳ್ಳಿ. ಸೊ ನಾವು ಕೇವಲ ಮಗುವನ್ನ ಮಾಡ್ತಾ ಇಲ್ಲ, ನಾವು ಒಂದು ನೆಕ್ಸ್ಟ್ ಜನರೇಷನ್ ನಾವು ಸೃಷ್ಟಿ ಮಾಡ್ತಾ ಇದೀವಿ. ಅಂತ ಒಂದು ಶಕ್ತಿ ನಮ್ಮಲ್ಲಿ ಇದೆ. ನಾನು ಅವಾಗಲೇ ಹೇಳಿದೆ, ಅಹಂ ಬ್ರಹ್ಮಾಸ್ಮಿ. ನಮ್ಮಲ್ಲಿ ಅನಂತ ಶಕ್ತಿ ಅಡಗಿದೆ. ಆ ಅನಂತ ಶಕ್ತಿಯನ್ನ ನಾವೆಲ್ಲ ಕ್ರೋಢೀಕರಿಸಿ ನಮ್ಮ ಮಗುವಿಗೆ ಒಳ್ಳೇದಾಗ್ಲಿ ಮತ್ತೆ ನಮ್ಮ ನೆಕ್ಸ್ಟ್ ಜನರೇಷನ್ ಒಳ್ಳೇದಾಗ್ಲಿ ಅಂತ ನಾವು ಪರಿಶ್ರಮ ಪಡ್ತಾ ಇದೀವಿ. ಸೊ ಅದಕ್ಕೋಸ್ಕರ ನಾವೆಲ್ಲರೂ ಸೇರಿ ನಮ್ಮ ಸ್ಲೋಗನ್ ಅನ್ನ ಒಂದ್ಸರಿ ಜೋರಾಗಿ ಹೇಳೋಣ. ಕಣ್ಣು ಮುಚ್ಕೊಳ್ಳಿ, ದಯವಿಟ್ಟು ಯಾರು ಕಣ್ಣು ಮುಚ್ಕೊಳ್ಳಿ, ಸ್ಟ್ರೇಟ್ ಆಗಿ ಕೂತ್ಕೊಳ್ಳಿ. ನಾನು ಹೇಳ್ತೇನೆ, ಅದನ್ನು ರಿಪೀಟ್ ಮಾಡಿ, ಓಕೆನಾ? ಶ್ರೇಷ್ಠ ತಾಯಿ, ಶ್ರೇಷ್ಠ ಮಗು, ಶ್ರೇಷ್ಠ ಸಮಾಜ. ಇವಾಗ ಇದ್ರ 3 ಪಟ್ಟು ಶಕ್ತಿ ಹಾಕಿ ಹೇಳ್ಬೇಕು. ಇವಾಗ ಏನಿರಲ್ಲ ಅದ್ರ 3 ಪಟ್ಟು ಶಕ್ತಿ.
ಶ್ರೇಷ್ಠ ತಾಯಿ, ಶ್ರೇಷ್ಠ ಮಗು, ಶ್ರೇಷ್ಠ ಸಮಾಜ. ಇನ್ನು ಒಂದೇ ಒಂದ್ಸರಿ ಕೊನೆಯಲ್ಲಿ ಇನ್ನೂ ಸ್ವಲ್ಪ ಜಾಸ್ತಿ ಶಕ್ತಿಯನ್ನು ಹಾಕಿ ಹೇಳೋಣ. ಶ್ರೇಷ್ಠ ತಾಯಿ, ಶ್ರೇಷ್ಠ ಮಗು, ಶ್ರೇಷ್ಠ ಸಮಾಜ. बोलो भारत माता की, बोलो भारत माता की, बोलो भारत माता की. Thank you so much. So just to recall ಮಾಡ್ತೀನಿ 3 ಪಾಯಿಂಟ್ಸ್. ನಾವು ಹ್ಯೂಮನ್ ಸೈಕಾಲಜಿ ಟುವರ್ಡ್ಸ್ ಗ್ರೇಟ್ನೆಸ್ ಅಂತ ಹೇಳಿ ನಾವು ಮಾತಾಡ್ತಿದ್ವಿ. ಹ್ಯೂಮನ್ ಸೈಕಾಲಜಿ ಟುವರ್ಡ್ಸ್ ಸಕ್ಸಸ್ ಅಥವಾ ಗ್ರೇಟ್ನೆಸ್ ಅನ್ನೋ ಬಗ್ಗೆ ಸ್ಟಡಿ ಮಾಡಿದ್ವಿ. ಫೈನಲೈಸ್ ಮಾಡ್ತಾ ಹೋದ್ರೆ ಹ್ಯೂಮನ್ ಸಕ್ಸಸ್ ಪಡಿಲಿಕ್ಕೆ 3 ಹಂತಗಳು ಯಾವಂತಂದ್ರೆ ಎವ್ರಿ ಸೋಲ್ ವಾಂಟ್ಸ್ ಟು ರೈಸ್ ಹೈಯರ್. ಓಕೆನಾ? ಸೊ ಅಹಂ ಬ್ರಹ್ಮಾಸ್ಮಿ, ಐ ಆಮ್ ದ ಕ್ರಿಯೇಟರ್, ಸೆಕೆಂಡ್ ಪಾಯಿಂಟ್. ಥರ್ಡ್ ಪಾಯಿಂಟ್, ಹೌ ಟು ಅಚೀವ್ ಸಕ್ಸಸ್ ಅಂತಂದ್ರೆ ಥ್ರೂ ಲಿವಿಂಗ್ ಅಂಡ್ ವರ್ಕಿಂಗ್ ಫಾರ್ ದ ವೆಲ್ಫೇರ್ ಆಫ್ ಅದರ್ಸ್. ಇಷ್ಟೇ 3 ಪಾಯಿಂಟ್ ಇವತ್ತಿನ ಕನ್ಕ್ಲೂಷನ್. ಸೊ ಈ 3 ಪಾಯಿಂಟ್ಸ್ ನಿಮ್ಮ ಮಗುವಿಗೆ ದಿನನಿತ್ಯ ಹೇಳಿ, ಯು ಆರ್ ದ ಕ್ರಿಯೇಟರ್. ಸ್ವಾಮಿ ವಿವೇಕಾನಂದ ಹೇಳ್ತಾರೆ, ಯು ಆರ್ ದ ಕ್ರಿಯೇಟರ್ ಆಫ್ ಯುವರ್ ಲೈಫ್ ಅಂತ, ಯು ಆರ್ ದ ಕ್ರಿಯೇಟರ್ ಆಫ್ ಯುವರ್ ಡೆಸ್ಟಿನಿ ಅಂತ ಹೇಳ್ತಾರೆ. ಸೊ ಇದನ್ನ ನೆನಪಿಟ್ಕೊಳ್ಳಿ, ಇದು ನಿಮ್ಮ ಮಗುವಿಗೆ ಹೇಳಿ. ಗರ್ಭ ಸಂಸ್ಕಾರ ಕೊಡ್ತಿದ್ರೆ ಅಂದ್ರೆ ಯು ಆರ್ ಫಾರ್ ಮೋರ್ ಬಿಯಾಂಡ್ ದ ಥೌಸಂಡ್ಸ್ ಆಫ್ ಪ್ರೆಗ್ನೆಂಟ್ ಮದರ್ಸ್. ಆಲ್ರೆಡಿ ನೀವೆಲ್ಲ ಕ್ಯೂವಿಂದ ದೂರ ಹೋಗ್ಬಿಟ್ಟಿದ್ರೆ, ಎಲ್ಲ ಮುಂದ್ಗಡೆ ಹೋಗ್ಬಿಟ್ಟಿದ್ರೆ. ಸೊ ನಾವು ಅಲ್ಲಿಂದ ಮತ್ತೆ ನೀವು ಮುಂದೆ ಜರ್ನಿ ಇದೆ, ನಿಮ್ದು ಎಫರ್ಟ್ಸ್ ಇದೆ. ಸೊ ಇನ್ಕ್ರೆಡಿಬಲ್ ಎಫರ್ಟ್ಸ್ ನ ಹಾಕಬೇಕು. ಇವತ್ತಿಂದ ಕಲ್ತ್ಕೊಂಡು ಹೋಗ್ಬೇಕಾಗಿರೋ ಒಂದೇ ಒಂದು ಏನು ಅಂತಂದ್ರೆ, ನಾನು ಎಫರ್ಟ್ಸ್ ಇನ್ನೂ ಜಾಸ್ತಿ ಹಾಕ್ಬೇಕು, ನನ್ನ ಸಂತಾನ ಸರ್ವಶ್ರೇಷ್ಠ ಸಂತಾನ ಆಗ್ಬೇಕು ಅಂತ ಹೇಳಿ. ಅದಕ್ಕೆ ನಾನು ನಿಮ್ಗೆಲ್ಲರಿಗೂ ವಿನಮ್ರವಾಗಿ ಮನವಿ ಮಾಡ್ಕೊಳ್ತೀನಿ. ಏನಕ್ಕೆ ಅಂತಂದ್ರೆ ನಾವೆಲ್ಲರೂ ನೆಕ್ಸ್ಟ್ ಜನರೇಷನ್ ಸೃಷ್ಟಿ ಮಾಡ್ತಿದ್ವಿ. ಲೆಟ್ಸ್ ಆಲ್ ಕ್ರಿಯೇಟ್ ಬೆಸ್ಟ್ ಜನರೇಷನ್ ಅಂತ. ಥ್ಯಾಂಕ್ ಯು ಸೊ ಮಚ್. ಜೈ ರಾಮಕೃಷ್ಣ.